ಎಸ್, ಇವತ್ತಿನ ಕಾರ್ಯಕ್ರಮನ ಮತ್ತೊಂದು ಉನ್ನತ ಶ್ರೇಣಿಗೆ ತಗೊಂಡೋಗ್ಲಿಕ್ಕೋಸ್ಕರ ನಿಮ್ಮೆಲ್ಲರ ಗ್ರೇಟ್ ಲೀಡರ್ ಇವತ್ತು ನಮ್ಮ ಜೊತೆ ಬರ್ತಿದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಮತ್ತೊಮ್ಮೆ ಎದ್ದು ನಿಂತ್ಕೊಂಡು ಈ ಒಂದು ವೇದಿಕೆ ಮೇಲೆ ಆಹ್ವಾನ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಪ್ರಸಾದ್ GL ಸರ್. ಪ್ಲೀಸ್ ವೆಲ್ಕಮ್ ದ ಡೈಸ್ ಸರ್, ಪ್ಲೀಸ್ ಸರ್. ಬಿಸ್ನೆಸ್ಸಲ್ಲಿ ಈಗ ನಾವು ಕೆಲವೊಂದು ಸೀಕ್ರೆಟ್ಸ್ಗಳನ್ನ ಮಾತಾಡೋಣ. ಬಿಸ್ನೆಸ್ಸಲ್ಲಿ ನಾವು ಬೇಗ ಅಚೀವ್ ಆಗಬೇಕು ಅಥವಾ ನಾವು ಕಡ್ದಂಥ ಬಿಸ್ನೆಸ್ಸು ಡ್ರಾಪಿಂಗ್ ಆಗಬಾರ್ದು, ಹಾಗೆಯೇ ಬಿಸ್ನೆಸ್ ಬೆಳೆಸ್ತಾ ಹೋಗಬೇಕು, ಇನ್ಕಮ್ನ ಅರ್ನ್ ಮಾಡಬೇಕು. ಏನು ಮಾಡಿದ್ರೆ ನಾವು ಬಿಸ್ನೆಸ್ಸಲ್ಲಿ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡ್ತಾ ಇದ್ದೀನಿ ಅಷ್ಟೊಂದು ಟೆಸ್ಟಿಮನಿ ಕೂಡ ಕೊಡಿಸ್ತಾ ಇಲ್ಲ, ಆಗ್ತಾಯಿಲ್ಲ, ಟೈಮ್ ಇಲ್ಲ, ಆ ಥರ ಹೋಗ್ತಾ ಇದ್ದಾರೆ. ಜರ್ನಿ ಆಫ್ ಸಕ್ಸಸ್ ಎಲ್ಲರೂ ಕೂಡ ಬಂದಿರೋ ಉದ್ದೇಶ ಏನು? ಸಕ್ಸಸ್ ಅಂದರೆ ಏನು? ಒಬ್ಬೊಬ್ಬರು ನಂತರ ಫೈನಾನ್ಷಿಯಲಿ ಫ್ರೀಡಮು, ಕಾರ್ ತಗೊಳ್ಬೇಕು, ಫಾರಿನ್ಗೆ ಹೋಗ್ಬೇಕು, ಮನೆ ಕಟ್ಟಬೇಕು, 4 ಜನಕ್ಕೆ ಉದ್ಧಾರ ಮಾಡಬೇಕು, ಏನೇನೋ ಅವರದ್ದು ಆಕಾಂಕ್ಷೆಗಳಿರುತ್ತೆ. ಎಲ್ಲ ಆಕಾಂಕ್ಷೆಗಳು. ನಂದು ಎಕ್ಸಾಂಪಲ್, ನನಗೂ ಕೂಡ ಡ್ರೀಮ್ ಇತ್ತು. ನನಗೆ ಕನಸಿತ್ತು. ಏನು ಕನಸು? ಗೌಡಗೆರೆಯಿಂದ ಮೈಸೂರು ಬಂದಿದ್ದೀನಿ, ಓದಬೇಕು, ಓದ್ಬಿಟ್ಟು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು, ಇದು ನನ್ನ ಡ್ರೀಮು. ಬಿಫೋರ್ ಮೋದಿಕರ್ ಅದೇ ಕನಸಿದ್ದು. ಅಪ್ಪ ಅಮ್ಮ ಕಳಿಸಿದ್ದಾರೆ, ಓದಬೇಕು, ಓದ್ಬಿಟ್ಟು ಒಳ್ಳೆ ಕೆಲ್ಸಕ್ಕೆ ಹೋಗಬೇಕು, ಸಂಬಳ ತಗೊಳ್ಬೇಕು, ಫ್ಯಾಮಿಲಿಗೆ ಕೊಡಬೇಕು, ಇದು ನನ್ನ ಡ್ರೀಮು. ಪ್ರತಿಯೊಬ್ಬರಿಗೂ ಕೂಡ ಡ್ರೀಮ್ ಇರುತ್ತೆ. ಡ್ರೀಮ್ ಇಸ್ ದ ಆಸ್ಪಿರೇಷನ್ ಅಂಡ್ ಆಂಬಿಷನ್ಸ್. ಪ್ರತಿಯೊಬ್ಬರಿಗೂ ಆಸೆ, ಆಕಾಂಕ್ಷೆಗಳು, ಕನಸುಗಳು ಎಲ್ಲವೂ ಕೂಡ ಇರುತ್ತೆ. ಇದೆಯಲ್ವ ಎಲ್ಲರಿಗೂ? ಮನುಷ್ಯರಾದ್ರವ್ರಿಗೆ ಎಲ್ಲರಿಗೂ ಇದ್ದೇ ಇರುತ್ತೆ. ಪ್ರಾಣಿಗಳಿಗಾದ್ರೆ ಯೋಚನೆ ಮಾಡೋ ಶಕ್ತಿ ಇರಲ್ಲ. ನಾವು ಮನುಷ್ಯರು, ಎಷ್ಟೋ ಜನ್ಮಗಳ ತಪಸ್ಸು ನಾವು ಮನುಷ್ಯರಾಗಿದ್ದೀವಿ. ಈ ಭೂಮಿ ರಾಶಿಯಲ್ಲಿ ನಮಗೆ ಯೋಚನೆ ಮಾಡುವಂಥ ಶಕ್ತಿ ಇದೆ. ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ಸರಿ ಇಲ್ಲ, ನಾವು ಯಾಕೆ ಈ ಬಿಸ್ನೆಸ್ಸಲ್ಲಿ ಇದ್ದೀವಿ ಎಲ್ಲವೂ ಕೂಡ ನಮ್ಗೆ ಗೊತ್ತಿರುತ್ತೆ. ಅದೇ ರೀತಿ ನಾವು ನಮ್ಮೊಳಗಡೆ ಇದೆ, ಎಲ್ಲರಿಗೂ ಆಸೆ ಇದೆ, ಕನಸಿದೆ. ಹೇಳಿದ್ನಲ್ಲ, ನನಗೂ ಕನಸಿತ್ತು, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಕನಸಿರುತ್ತೆ. ಆ ಕನಸುಗಳನ್ನ ನಾವು ಯಾವ ಥರ ಫುಲ್ಫಿಲ್ ಮಾಡ್ಕೊಳ್ಳುವಂಥದ್ದು ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಯಾವ ಥರ ನಾವು ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತಂದರೆ ಸ್ನೇಹಿತರೆ, ಪ್ರಾಬ್ಲಮ್ಸ್. ಪ್ರತಿಯೊಬ್ಬರಿಗೂ ಕನಸಿರುತ್ತೆ. ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ ನಮ್ಮೊಳಗಡೆ ಒಂದು ಅಡ್ಡಗೋಡೆ ಬರ್ತಾ ಇರುತ್ತೆ, ತಡೆಯೇ ಆಗ್ತಾ ಇರುತ್ತೆ. ಎಲ್ಲರಿಗೂ ಆಸೆ. ಇಲ್ಲಿರೋರಿಗೆ ಯಾರಿಗಾರು BMW ಕಾರ್ ಬೇಡ ಅಂತ ಅನ್ಸುತ್ತಾ? ಯಾರಾದರೂ ಇದ್ದೀರಾ? ಅಕೌಂಟ್ಗೆ ಒಂದು 2 ಲಕ್ಷ ಬಂದರೆ ಬೇಡ ಅಂತೀರಾ? ಎಲ್ಲರಿಗೂ ಆಸೆ ಇದೆ. ನಾವು ಯಾವಾಗಲೂ ಟ್ರೈನಿಂಗ್ಲಿ ಕೊಡ್ತಾ ಇರ್ತಾರೆ, ರಾತ್ರಿ ಮಲಗಿದಾಗ ಕನಸಲ್ಲಿ ಬರುವಂಥದ್ದು ಡ್ರೀಮ್ ಅಲ್ಲ, ನಿಮ್ಮ ನಿದ್ದೆಯನ್ನು ಬಡಿದೆಬ್ಬಿಸುವಂಥದ್ದು ಡ್ರೀಮ್ ಅಂತ. ಎಲ್ಲರಿಗೂ ಇದೆ ಆಸೆ. ಬಟ್ ಪ್ರಾಬ್ಲಮ್ ಏನೋ ಬರ್ತಾ ಇದೆಯಲ್ಲ. ಏನು ಪ್ರಾಬ್ಲಮ್ಮು? 5 ಗಂಟೆಗೆ ಎದ್ದು ನಾವು ಮಾರ್ನಿಂಗ್ ಕ್ಲಾಸ್ ಅಟೆಂಡ್ ಮಾಡಬೇಕು, ಅದು ಪ್ರಾಬ್ಲಮ್. 2000 ರೂಪೀಸ್ ಅಥವಾ ಎಕ್ಸಾಂಪಲು 100 PV ಮಾಡಬೇಕು, ಅದು ಪ್ರಾಬ್ಲಮ್. ಎಲ್ಲ ಮೀಟಿಂಗು ಟ್ರೈನಿಂಗ್ಸ್ ಬರಬೇಕು, ಅದು ಪ್ರಾಬ್ಲಮ್. ಇವೆಲ್ಲ ನಿಮ್ಮ ಕನಸಿಗೆ ಏನಾಗ್ತಿದೆ? ಅಡ್ಗೋಡೆ ಆಗ್ತದೆ. ಇವೆಲ್ಲ ಬ್ರೇಕ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಬಟ್ ಈಗ ನೋಡಿದ್ರೆ ನೀವು ಸ್ಕೈ ಡೈವಿಂಗು ಅದು ಮಾತ್ರ ಬೇಕು ನನಗೆ. ನನಗೆ ಫಾರಿನ್ಗೆ ಹೋಗಬೇಕು. ರಾಜು ಸರ್ ಮತ್ತೊಬ್ಬರೆಲ್ಲ ಲೀಡರ್ಸ್ ನೋಡಿದ್ರಿ, ಅವರೆಲ್ಲ ಕಾರ್ ತಗೊಂಡಿದ್ದಾರೆ, ಫಾರಿನ್ಗೆ ಹೋಗಿದ್ದಾರೆ. ಎಷ್ಟೋ ಜನ ರಾಜು ಸರ್ ಕಾರ್ ತಗೊಂಡಿದೆ ಅಂತ ಮೋದಿಕರು ಜಾಯ್ನ್ ಆಗಿದ್ದಾರೆ. ಬಟ್ ಅವ್ರು ಏನು ಮಾಡಿ ಕಾರ್ ತಗೊಂಡಿದ್ದಾರೆ ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ. ಕಾರ್ ತಗೊಂಡಿದ್ದು ಇನ್ಸ್ಪಿರೇಷನ್, ಅವ್ರು ನೋಡಿ ಜಾಯ್ನ್ ಆಗೋದು ಓಕೆ. ಬಟ್ ಅವ್ರು ಏನು ಕೆಲಸ ಮಾಡಿದ್ರು, ಆ ಕೆಲಸ ಮಾಡಿದ್ರೆ ತಾನೇ ನಮಗೆ ಕಾರ್ ಸಿಗುತ್ತೆ. ಇದೆಲ್ಲ ನಮ್ಗೆ ಅಡೆತಡೆ ಆಗ್ತಿದೆ. ಯಾವುದೇ ಕನಸನ್ನ ನಾವು ಫುಲ್ಫಿಲ್ ಮಾಡ್ಕೊಳ್ಳೋಕೆ ಹೋದಾಗ ನಮಗೆ ಇವೆಲ್ಲವೂ ಬ್ರೇಕ್. ಇದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಲ್ಲ. ನಮಗೆ ನಾವೇ ನಮ್ಮ ಡ್ರೀಮ್ಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಿರೋಕ್ಕೆ ನಾವೇ ಅಡ್ಡಗೋಡೆಗಳನ್ನ ಹಾಕೊಳ್ತಾ ಇದ್ದೀವಿ. ಜೀವನದಲ್ಲಿ ಸಮಸ್ಯೆನೇ ಇಲ್ಲ ಅಂದರೆ ಚೆನ್ನಾಗಿರುತ್ತಾ? ನಾನು ಈಗ ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಯಾರೋ ಜಾಯ್ನ್ ಆದರು ಮೋದಿಕರಿಗೆ, ನೆಕ್ಸ್ಟ್ ಮಂತ್ ನೀವು GRD, ಖುಷಿನಾ? ಆಗಲ್ಲ. 14 ಲಕ್ಷ ಹೊಡೆದ್ರಿ, GRD ಆದ್ರಿ, ಖುಷಿನಾ? ಸರಿ, ಆಗಲ್ಲ ಅಲ್ವಾ? ಮತ್ತು 3 ವರ್ಷ ಎಫರ್ಟ್ ಹಾಕಿ, 3 ವರ್ಷ ಎಫರ್ಟ್ ಹಾಕಿ. ಈ ಬಿಸ್ನೆಸ್ ಸಮಸ್ಯೆ, ನನ್ನ ಜೀವನದಲ್ಲಿ ಸಮಸ್ಯೆ ಬಂದಿಲ್ಲ ಅಂದರೆ ಕಷ್ಟ. ಸಮಸ್ಯೆ ಬರಬೇಕು. ದಿನ ಬೆಳಿಗ್ಗೆ ಇದ್ರೆ ದೇವ್ರ ಹತ್ರ ನಾವೇನಿದೆ ಕೇಳ್ತೀವಿ, ದೇವರೇ ಎಷ್ಟು ಬೇಕಾದರೂ ಕಷ್ಟ ಕೊಡು, ಆದರೆ ಎದುರಿಸುವಂಥ ಶಕ್ತಿನ ಜೊತೆಲಿ ಕೊಡು ಅಂತ ಕೇಳಬೇಕು ನಾವು. ನಾವೇನು ಮಾಡ್ತೀವಿ? ದೇವರೇ ಕಷ್ಟನೇ ಕೊಡಬೇಡ,
ಸುಖ ಕೊಡು ಆಗುತ್ತಾ? ಬಿಸ್ನೆಸ್ಸಲ್ಲೂ ಅಷ್ಟೇ. ನೀವು ಹೊರಗಡೆ ಹೋಗ್ಬೇಕು, ಮೋದಿ ಕೇರ್ ಸರಿಯಲ್ಲ, ನಡೆಯಲ್ಲ, ಆಗಲ್ಲ, ಕೇಳಿದ್ದೀವಿ, ಕಾಸ್ಟ್ಲಿ, ನನಗೆ ಗೊತ್ತು, ನಮ್ಮ ಚಿಕ್ಕಪ್ಪನ ಮಗ ಮಾಡೋನೆ, ನಮ್ಮ ದೊಡ್ಡಪ್ಪನ ಮಗ ಮಾಡೋನೆ ಅಂತ ಹೇಳ್ಬೇಕು. ಆವಾಗ ನೀವು ಅವ್ರಿಗೆ ಆನ್ಸರ್ ಮಾಡಬೇಕು. ನೀವೇನಾಗ್ತೀರಾ? ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ. ನೀವು ಪ್ರಾಬ್ಲಮ್ಸೇ ನೀವು ಎದುರಿಸಿಲ್ಲ, ಪ್ರಾಬ್ಲಮ್ಸೇ ನಿಮ್ಗೆ ಬರ್ತಾ ಇಲ್ಲ ಅಂದರೆ ನೀವು ಸ್ಟ್ರಾಂಗ್ ಆಗ್ಲಿಕ್ಕೆ ಆಗಲ್ಲ. ನಾವು ಯಾವಾಗಲೂ ಹೇಳ್ತೀವಿ, ನಾನು ಹೇಳ್ತಿರ್ತೀನಿ ಪ್ರಾಬ್ಲಮ್ಸ್ ಅಂದರೆ ಎಲ್ಲರಿಗೂ ಸಮಸ್ಯೆ ಇದೆ. ಸೂರ್ಯ ತನ್ನ ತಾನು ಸುಟ್ಕೊಂಡು ನಮಗೆಲ್ಲ ಏನು ಕೊಡ್ತಿದ್ದಾನೆ? ಈಗ ನಾವೇನಾಗಬೇಕಾದ್ರೆ ಸೂರ್ಯ ಆಗಿ ನಮಗೆ ನಾವು ಬೆಳಕು ಕೊಟ್ಕೋಬೇಕು ಅಂದರೆ ಏನು ಮಾಡಬೇಕು? ಎಕ್ಸಾಂಪಲ್ ಬೇಕಾದಷ್ಟು ಜನ ಕೇಳಿದ್ದೀರಾ? ಕಲ್ಲಿಗೆ ಚೆನ್ನಾಗಿ ಚಾಣಿಲಿ ಹೊಡೆದ್ರೆ ಏನಾಗುತ್ತೆ? ಆಮೇಲೆ ಏನು ಮಾಡ್ತಾರೆ? ಏಟ್ ತಿಂದಿರೋರ್ಗೆ ಏನು ಮಾಡ್ತಾರೆ? ಅಲ್ಲೇ ಇಟ್ಬಿಟ್ಟು ಕಾಯಿ ಹೊಡಿತಾರೆ, ಚಪ್ಪಲಿ ಬಿಡ್ತಾರೆ, ಹೋಗ್ತಾ ಇರ್ತಾರೆ. ನಿಮಗೆ ನೀವು ಅಪ್ಗ್ರೇಡ್ ಆಗಬೇಕು. ನಿಮಗೆ ನೀವು ಸಮಸ್ಯೆಗಳಿಗೆ ನೀವು ಸೊಲ್ಯೂಷನ್ನ ಕಂಡುಹಿಡ್ಕೊಳ್ಬೇಕು. ನೀವು ಸ್ಟ್ರಾಂಗ್ ಆಗಬೇಕು. ನೀವು ಯಾವಾಗ ಸ್ಟ್ರಾಂಗ್ ಆಗ್ತೀರಾ ಆಗ ಮಾತ್ರ ಬಿಸ್ನೆಸ್ಸಲ್ಲಿ ಬೆಳೆಯೋಕೆ. ನನಗೆ ಪ್ರಾಬ್ಲಮ್ಸೇ ಬರೋದು ಬೇಡ, ನನಗೆ ನೆಗೆಟಿವ್ಸೇ ಬರೋದು ಬೇಡ, ಓದೋರೆಲ್ಲರೂ ಮೋದಿ ಕೇರ್ ಜಾಯ್ನ್ ಆಗ್ಬಿಡ್ಬೇಕು, ಓದೋರೆಲ್ಲ ಪ್ರಾಡಕ್ಟ್ ತಗೊಳ್ಬೇಕು, ಇದೆಲ್ಲ ಬಿಸ್ನೆಸ್. ಜನ ನಿಮಗೆ ನೆಗೆಟಿವ್ ಮಾತಾಡಬೇಕು. ನಿಮ್ಗೆ ಹೆಚ್ಚು ಜನ ನೆಗೆಟಿವ್ ಮಾತಾಡ್ತಿದ್ದೀರಾ ಅಂದರೆ ನೀವು ಕರೆಕ್ಟಾಗಿ ಬಿಸ್ನೆಸ್ಸಲ್ಲಿ ಇದ್ದೀರಾ ಅಂತ ಅರ್ಥ. ಸರ್ ನಾನು ಯಾರೂ ನೆಗೆಟಿವ್ ಮಾತಾಡ್ತಿಲ್ಲ ಅಂದರೆ ನೀವು ಅಪ್ರೋಚೇ ಮಾಡ್ತಿಲ್ಲ ಅಂತ ಅರ್ಥ. ಅಪ್ರೋಚ್ ಮಾಡಿದ್ರೆ ನೆಗೆಟಿವ್ ಬರುತ್ತೆ, ನೀವು ಅಪ್ರೋಚೇ ಮಾಡೋದು ಬೇಡ. ಹೌದಾ ಅಲ್ವಾ? ನೀವು ಸೈಕಲ್ ಕಲಿಯೋಕ್ಕೆ ಟ್ರೈ ಮಾಡಿದ್ರೆ ತಾನೇ ಬೀಳ್ತೀರಾ? ಸೈಕಲೇ ಕಲಿಯೋದು ಬೇಡ. ಬಿಸ್ನೆಸ್ಸಲ್ಲೂ ಅಷ್ಟೇ, ನೀವು ಟ್ರೈ ಮಾಡಿದ್ರೆ ತಾನೇ ನೆಗೆಟಿವ್ಸ್ ಬರೋದು. ಅದನ್ನು ನೀವು ಫೇಸ್ ಮಾಡಬೇಕು. ಈ ಬಿಸ್ನೆಸ್ ಸಕ್ಸಸ್ ಆಗಬೇಕು ಅಂದರೆ ನೀವು ನೆಗೆಟಿವ್ನ ಫೇಸ್ ಮಾಡಬೇಕು. ನಾನು ಹೇಳ್ತೀಯಲ್ಲ, ದುಡ್ಡು ವ್ಯಕ್ತಿಗಳು, ನೆಟ್ವರ್ಕ್ ಮಾರ್ಕೆಟಿಂಗು, ಮೋದಿ ಕೇರ್ ಬಂದು 28 ವರ್ಷ ಆಗಿರ್ಬೋದು. ದೊಡ್ಡ ವ್ಯಕ್ತಿಗಳು ಹೇಳ್ತಿರ್ತಾರೆ, ನಾವು ಆಗಲೇ ಹೇಳ್ತೀವಿ ಪಿಲ್ಲರ್ ಸ್ಟ್ರಾಂಗ್ ಇರಬೇಕು. ಈ ಬಿಸ್ನೆಸ್ಸಲ್ಲಿ ಸ್ಟ್ರಾಂಗ್ ಇರಬೇಕು. ನೀವು ಬುಡ ಭದ್ರಾಗಿದ್ದರೆ, ನೀವು ಬೇಸಿಕ್ಸ್ ಆಲ್ರೆಡಿ MBA ಕೋರ್ಸು ಮತ್ತೊಂದೆಲ್ಲ ಹೇಳ್ಕೊಟ್ಟಿದ್ದಾರೆ. ಆ ಬೇಸಿಕ್ ನೀವು ಸ್ಟ್ರಾಂಗ್ ಆದರೆ ನೀವು ಎಷ್ಟು ಬೇಕಾದರೂ ಅಷ್ಟೇ. ಮರ ಸ್ಟ್ರಾಂಗ್ ಆಗಿರೋದಕ್ಕೆ ಅದು ಎಂಥ ಗಾಳಿ ಬಿರುಗಾಳಿ ಏನೇ ಬಿದ್ದರೂ ಕೂಡ ಸ್ಟ್ರಾಂಗ್. ನಿಮ್ಮ ಬಿಸ್ನೆಸ್ ಅಷ್ಟೇ, ನೀವು ಸ್ಟ್ರಾಂಗ್ ಆಗಿದ್ದರೆ ನಿಮ್ಮ ಬಿಸ್ನೆಸ್ಸು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸಿಸ್ಟಮ್, ಪರ್ಸ್ನಲ್ ಗ್ರೋತ್ ಇರಬೇಕು. ಅದೆಲ್ಲರಿಗೂ ಗೊತ್ತಿದೆ, ಪರ್ಸ್ನಲ್ ಗ್ರೋತ್ ಇರಲಿ. ನಿಮ್ಮ ಸ್ಟ್ರೆಂತ್ ನಿಮಗೆ ಗೊತ್ತಿರಲಿ. ನೀವು ಪ್ರಾಡಕ್ಟಲ್ಲಿ ಸ್ಟ್ರಾಂಗ್ ಇದ್ದೀರಾ, ರೇಟಲ್ಲಿ ಸ್ಟ್ರಾಂಗ್ ಇದ್ದೀರಾ, ನೆಟ್ವರ್ಕಲ್ಲಿ ಸ್ಟ್ರಾಂಗ್ ಇದ್ದೀರಾ, ಯಾವುದ್ರೂ ಸ್ಟ್ರಾಂಗ್ ಇದ್ದೀರಾ, ಅದನ್ನು ನೀವು ಸ್ಟ್ರಾಂಗ್ ಆಗ್ತಾ ಹೋಗಿ. ನಿಮ್ಮ ಬಗ್ಗೆ ನೀವು ಅಪ್ಗ್ರೇಡ್ ಮಾಡ್ತಾ ಹೋಗಿ. ಮೀಟಿಂಗ್ಸು, ಟ್ರೈನಿಂಗ್ಸು, ಆನ್ಲೈನ್ಸ್ ಎಲ್ಲವೂ ಇದೆ. ಅಪ್ಗ್ರೇಡ್ ನಮಗೋಸ್ಕರ ನಾವು ಅಪ್ಗ್ರೇಡ್ ಆಗೋದು. ಲರ್ನ್ ಆ್ಯಂಡ್ ಆಕ್ಟ್ ಕಲಿಬೇಕು, ಅದನ್ನು ಆ್ಯಕ್ಷನ್ಗೆ ಅಪ್ಲೈ ಮಾಡಬೇಕು. ಬಿಲೀವ್ ಇನ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ನೀವು ಬಿಲೀವ್ ಮಾಡ್ತಾ ಬನ್ನಿ. 21st ಸೆಂಚುರಿ ಯಾರು ಅಬ್ದುಲ್ ಕಲಾಂ ಹೇಳ್ತಿದ್ದಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಇವತ್ತು ಯೂತ್ಸ್ ಬರ್ತಾ ಇದ್ದಾರೆ. ಅಂಥ ಒಂದು ದೊಡ್ಡ ಆದ ಇಂಡಸ್ಟ್ರಿ ನೆಟ್ವರ್ಕ್ ಮಾರ್ಕೆಟಿಂಗ್, ಅಂಥ ಇಂಡಸ್ಟ್ರಿ ನಾವು ಇದ್ದೀವಿ. ಅದನ್ನು ನಾವು ಸೀರಿಯಸ್ ಆಗಿ ಮಾಡಿದ್ರೆ ಇದರಲ್ಲಿ ಗ್ಯಾರಂಟಿ ಗ್ರೋತ್ ಸಿಗ್ತಾ ಹೋಗುತ್ತೆ. ನಿಮ್ಮ ಡೆಸ್ಟಿನಿಗೂ ನಿಮ್ಮ ಕನಸಿಗೂ ಏನಪ್ಪ ಮಧ್ಯೆ ತಡೆ ಆಗ್ತಿರೋದು ಅಂದರೆ ಆ್ಯಕ್ಷನ್. ನೀವು ಆ್ಯಕ್ಷನ್ ಮಾಡಿದ್ರೆ ಅದೆಲ್ಲವೂ ಕೂಡ ನಿಮಗೆ ಫುಲ್ಫಿಲ್ ಆಗ್ತಾ ಹೋಗುತ್ತೆ. ನನ್ನ ಬಿಸ್ನೆಸ್ನ ಆ್ಯಕ್ಷನ್ 6 ಸ್ಟೆಪ್ ಇದ್ದಾನೆ. ಇದು ಬಿಟ್ಟರೆ ನಾನು ಬೇರೆ ಏನೂ ಮಾಡಲ್ಲ. 10 ನಿಮಿಷ ನಾನು ಮುಗಿಸ್ತೀನಿ. ಇದು ವೆರಿ ಸಿಂಪಲ್. ಮೊದಲನೇದು ಏನು ಬೇಕು? ಯಾರೆಲ್ಲ ಇವತ್ತು ಫಸ್ಟ್ ಟೈಮ್, ಒಬ್ಬರು ಯಾರು ಬಂದಿದ್ದೀರಾ ಫಸ್ಟ್ ಟೈಮ್? ನಾನು ಇವತ್ತೇ ಫಸ್ಟ್ ಟೈಮ್ ಬರ್ತಾ ಇರೋದು ಸರ್, ಮೋದಿ ಕೇರ್ ಜಾಯ್ನ್ ಆಗಿದ್ದು. ಎಸ್ ಇದೆಯಲ್ವಾ? ಇವರೊಬ್ಬರ ಜೊತೆ ನಾನು ಮಾತಾಡ್ತೀನಿ, ಇದೆಲ್ಲ ತಿಳ್ಕೊಳ್ಳಿ. ಸರ್ ವಾಟ್ ಇಸ್ ಯುವರ್ ಡ್ರೀಮ್? ಬನ್ನಿ ಸರ್, ಇವ್ರ ಜೊತೆ ನಾನು ಡಿಸ್ಕಷನ್ ಮಾಡಿಬಿಡ್ತೀನಿ. ಟಕ್ ಅಂತೆಲ್ಲ ವಿಷಯ ಬರುತ್ತೆ. ಬನ್ನಿ ಅನಿಲ್ ಕುಮಾರ್. ಡ್ರೀಮ್ಸ್ ಅನ್ನೋಕ್ಕೆ ತುಂಬ ದೊಡ್ಡ ಪದ ಇದೆ. ಸರ್ ವಾಟ್ ಇಸ್ ಯುವರ್ ಡ್ರೀಮ್? ಸರ್ ನನ್ನನ್ನು ಯಾವ ಥರ ನೋಡಿದಾರೆ ಜನ, ಅವ್ರ ಮುಂದೆ ನಾನು ಏನು ಅಂತ ತೋರಿಸ್ಬೇಕು ಅನ್ನೋದು ಒಂದು ಡ್ರೀಮ್ ಐತೆ ಸರ್. ನಮ್ಮೂರಲ್ಲಿ ಯಾವುದೂ ಗಾಡಿ ಇರ್ಬೋದು, ಅಂಥ ಗಾಡೀಲಿ ನಾನು ಓಡಾಡಿ ನಾನೇನು ಅಂತ ತೋರಿಸ್ಬೇಕು ಅಂತ ಐತೆ ಸರ್. ತೋರಿಸ್ತೀನಿ ನಾನು. ನೋಡಿ, ಕನಸು ಅಂದಾಗ ಯಾರೂ ಕೂಡ ಈ ಪ್ರಶ್ನೆ ಕೇಳಲ್ಲ. ಅಪ್ಪ ಅಮ್ಮನ ಕೇಳಲ್ಲ, ಟೀಚರ್ ಕೇಳಲ್ಲ, ಯಾರೂ ಕೇಳಲ್ಲ. ಕನಸು ಅಂದಾಗ ನಮಗೆ ಸ್ವಲ್ಪ ಏನಪ್ಪ ಇದು ಆನ್ಸರ್ ಅಂತ ಹೇಳ್ತೀವಿ, ಕ್ವಶನ್ ಅಂತ ಹೇಳ್ತೀವಿ. ವಾಟ್ ಈಸ್ ಯುವರ್ ಡ್ರೀಮ್ ಅಂದಾಗ, ಸರ್ ನಿಮಗೆ ಕಾರ್ ಬೇಕಾ? ಬೇಕು ಸರ್. ಲಕ್ಸುರಿ ಕಾರ್ ಬೇಕಾ, ನಾರ್ಮಲ್ ಕಾರ್ ಬೇಕಾ? ಅದಕ್ಕಿಂತ ಹೆಚ್ಚಾಗಿರೋದು ಬೇಕು ಸರ್. ಫಾರಿನ್ಗೆ ಹೋಗ್ಬೇಕಾ? ಹೋಗ್ಬೇಕು ಸರ್. ಒಳ್ಳೆ ಮನೆ ಬೇಕಾ? ಬೇಕು ಸರ್. ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಾ? ಬೇಕು ಸರ್. ಜನ ನಿಮ್ಮನ್ನ ಗುರುತಿಸ್ಬೇಕಾ? ಗುರುತಿಸ್ಬೇಕು ಸರ್. ಓಕೆ. ಮೋದಿ ಕೇರ್ ಬಂದಿಲ್ಲ, ತಾವೇನು ಕೆಲಸ ಮಾಡ್ತಾ ಇದ್ದೀರಾ? ನಾವು ಹೊಲಮನೆ ಕೆಲಸ ಮಾಡ್ತೀವಿ. ಆಲೆ ಮನೆ ಕೆಲಸದಲ್ಲಿ ಇನ್ನು 10 ವರ್ಷ ಮಾಡಿದ್ರೆ ನೀವು ಹೇಳೋದಲ್ಲ ಕನಸು ಎಲ್ಲ ಫುಲ್ಫಿಲ್ ಆಗುತ್ತಾ? ನಾನೇ ಇರಲ್ಲ ಸರ್. 20 ವರ್ಷ ಕೆಲಸ ಮಾಡಲಿ, ಇವ್ರು ಹೇಳಿದಂತೆ ಎಲ್ಲ ಕನಸಲ್ಲಿ ಒಂದು ಕನಸು ಫುಲ್ಫಿಲ್ ಆಗಲ್ಲ. ನಂಬ್ತೀರಾ? ಥ್ಯಾಂಕ್ ಯು ಸರ್. ಕೂತ್ಕೊಳ್ಳಿ.
ಇವರೊಬ್ಬರದ್ದು ಕನಸನ್ನ ಹೇಳ್ತಿಲ್ಲ, ಎಲ್ಲರದು ಅದನ್ನೇ. ನೀವೇನು ಮೋದಿ ಕೇರ್ ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇದ್ದೀರಾ, ಆ ಕೆಲಸದಲ್ಲಿ ಇನ್ನೂ 10 ವರ್ಷ ಎಫರ್ಟ್ ಹಾಕಿದ್ರೆ ಕಾರು, ಮನೆ, ಫಾರಿನ್ ಎಲ್ಲ ಸಿಗುತ್ತಾ? 20 ವರ್ಷ ಸಿಗುತ್ತಾ? ಮತ್ತು ನಿಮ್ಮ ಡ್ರೀಮ್ ಸ್ಟ್ರಾಂಗ್. ಇವೆಲ್ಲ ಸಿಗೋದು ಎಲ್ಲಿ? ಬಿಸ್ನೆಸ್ಸಲ್ಲಿ. ಬಿಸ್ನೆಸ್ ಅಂದ್ರೇನು? ಬಿಸ್ನೆಸ್ ಅಂದ್ರೇನು? ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಸಿಗಲ್ಲ. ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಮೈಸೂರು ದೇವರಲ್ಲಿ, ದೇವರಸ್ ಹೊಡ್ಲಿ, ರಾತ್ರಿ ಆದಾಗ ಕೂಗ್ತಾ ಇರ್ತಾರೆ, ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಅಂತ. ಬಂಡವಾಳ ಹಾಕಬೇಕು, ಇನ್ವೆಸ್ಟ್ ಮಾಡಬೇಕು, ಸಾಲ ತರಬೇಕು, ಎಫರ್ಟ್ ಹಾಕಬೇಕು, ಟೈಮ್ ಹಾಕಬೇಕು, ಅಲ್ಲೂ ಕೂಡ ರಿಸಲ್ಟ್ ಬರ್ತಿಲ್ಲ. ಬಟ್ ಬ್ಯೂಟಿಫುಲ್ ಸಿಸ್ಟಮ್, ನಿಮ್ಮ ಕನಸುಗಳನ್ನ ಬರೀರಿ. ಮೋದಿ ಕೇರ್ ಕಂಪ್ನಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಪ್ರಾಡಕ್ಟು, ಮ್ಯಾನುಫ್ಯಾಕ್ಚರಿಂಗು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಲ್ಲ ಕಂಪ್ನಿದು. ನಿಮ್ಮ ಕೆಲಸ ಏನೋ ನಿಮ್ಮ ಕನಸುಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಆ್ಯಕ್ಷನ್ ಮಾಡಿ. ಎಲ್ಲ ಕನಸಿದೆಯಲ್ವಾ? ಏನು ಆ್ಯಕ್ಷನ್ ಮಾಡಬೇಕು ನೀವು? 100% ಲಿಸ್ಟ್ ಮಾಡಿ. ನಾನು ಮಾಡ್ತಿರೋದನ್ನೇ 200 ಜನದ ಹೆಸರು ಬರೀಬೇಕು. ಬರ್ದಿಲ್ವಾ? ದಯವಿಟ್ಟು ಹೋಗಿ ಬರೀರಿ. ಫ್ರೆಂಡ್ಸು, ರಿಲೇಷನ್ಸು, ಕೊಲೀಗ್ಸು, ಸ್ಟ್ರೇಂಜರ್ಸು, ಹಾಲಕ್ಕವರು, ಪೇಪರ್ ಹಾಕೋರು, ಡಾಕ್ಟರ್ಸು, ಇಂಜಿನಿಯರ್ಸು, IAS ಆಫೀಸರ್, ಡಾಕ್ಟರ್. ನೀವು ಹಿಂಗೆ ಅಂದ್ಬಿಟ್ಟು ಹಿಂಗೆ ನಿಂತ್ಕೊಂಡ್ರೆ ನಿಮ್ಮ ಹ್ಯಾಂಡಲ್ಲಿ ಯಾರು ಕಾಣ್ತಾರೆ ಎಲ್ಲರದ್ದು ಹೆಸರು ಬರೀ. ಅವ್ರು ಬರ್ತಾರೆ ಬಿಡ್ತಾರೆ ನಿಮಗೆ ಬೇಡ. ನಿಮ್ಮ ಕೆಲಸ ಲಿಸ್ಟ್ ಮಾಡೋದು. ಲಿಸ್ಟ್ ಮಾಡಿ, ಇನ್ವೈಟ್. ಎಲ್ಲಿಗಾದರೂ ಇನ್ವೈಟು, ಮನೆಗಾದರೂ ಕೂಗಿ, 1-to-1 ಆದರೂ ಕೂಗಿ, BOMಗಾದರೂ ಕೂಗಿ, ವರ್ಕ್ಶಾಪ್ಗಳಿಗಾದರೂ ಇನ್ವೈಟ್ ಮಾಡಿ. ಜಸ್ಟ್ ಇನ್ವೈಟ್ ಮಾಡಿ. ನಿಮ್ಮ ಕೆಲಸ ಇನ್ವೈಟ್ ಮಾಡೋದು. ನಾವು ಒಂದು ಹೊಸ ಬಿಸ್ನೆಸ್ ಶುರು ಮಾಡಿದ್ದೀನಿ, ಎಕ್ಸಲೆಂಟ್ ಬಿಸ್ನೆಸ್ಸು, ಅದ್ರ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ಒಂದು ಪ್ರೋಗ್ರಾಮ್ ಇದೆ, ಬಾ. ಏನು ಅಂತ ಕೇಳ್ತಾರೆ, ಏನು ಅಂತ ತಿಳಿಸೋದಕ್ಕೆ ಪ್ರೋಗ್ರಾಮ್ ಕರೀತಿರೋದು, ನಾನು ಹೇಳೋದಕ್ಕಲ್ಲ. ದಯವಿಟ್ಟು ಬಾ. ಇನ್ವೈಟ್ ಮುಗೀತಾ? ಪ್ಲ್ಯಾನ್ ತೋರಿಸ್ಬೇಕು. ಪ್ಲ್ಯಾನ್ ಯಾರು ತೋರಿಸ್ತಾರೆ? ಲೀಡರ್ ತೋರಿಸ್ತಾರೆ. ನಿಮ್ಮ ಕೆಲಸ ಇನ್ವೈಟ್ ಮಾಡಿ. ಪ್ಲ್ಯಾನ್ ತೋರಿಸಿದಾಗ ನಮಗೆ ಗೊತ್ತು 3 ಥರ ಕ್ಯಾಟಗರಿ ಪೀಪಲ್ ಸಿಗ್ತಾರೆ. ಒಬ್ರು ನಮ್ಮ ಥರದವರು, ಡ್ರೀಮ್ ಇರೋರು, ಜಾಯ್ನ್ ಆಗ್ತಾರೆ, ಜಾಯ್ನ್ ಮಾಡಿಸ್ಕೊಳ್ಳಿ. ಇನ್ನೊಬ್ರು ಜಾಯ್ನ್ ಆಗಲ್ಲ, ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ಯೂಸ್ ಮಾಡಿಸಿ. ಇನ್ನೊಬ್ರು VIP ಗಳಿರ್ತಾರೆ, ವೆರಿ ಇಂಪಾರ್ಟೆಂಟ್ ಪರ್ಸನ್. ನೀವು ಫಾರಿನ್ ಹೋಗ್ತೀರಾ? ಹೋಗಿ ನೋಡ್ತೀನಿ. ಕಾರ್ ತಗೊಳ್ತೀಯಾ? ತಗೊಂಡು ನೋಡ್ತೀನಿ. ಮನೆ ಕಟ್ತೀಯಾ? ನೋಡ್ತೀನಿ. ಅವರೆಲ್ಲ ನಿಮಗೋಸ್ಕರ ಚಪ್ಪಾಳೆ ಹೊಡಿತಾರೆ, ಸೆಲೆಬ್ರೇಟ್ ಮಾಡ್ತಾರೆ, ಮಜಾ ಮಾಡಲಿ, ಬಿಟ್ಬಿಡಿ ಅವ್ರನ್ನ. 100% ಯೂಸ್. ಇದು ನಮಗೆ ಬೇಕಾಗಿತ್ತು. ಆ ಯೂಸ್ ದ ಪ್ರಾಡಕ್ಟ್ 100% ನೀವು ಯೂಸ್ ಮಾಡಿ. ನಿಮ್ಮದೇ ಹೋಟೆಲು, ನಿಮ್ಮ ಹೋಟೆಲ್ಲಿ ನೀವೇ ತಿಂಡಿ ತಿನ್ನಲ್ಲ, ಬೇರೆಯವರಿಗೆಲ್ಲ ಬನ್ನಿ ಸರ್ ತಿಂಡಿ ತಿನ್ನಿ ಅಂತ ಕರಿತೀರಾ. ಅಂದರೆ ನೀವೇ ಮೋದಿ ಕೇರ್ ಪ್ರಾಡಕ್ಟ್ ಯೂಸ್ ಮಾಡಲ್ಲ, ನೀವು ಬೇರೆಯವರಿಗೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಹೇಳ್ತೀರಿ. ಆಗುತ್ತಾ? ಪ್ರಾಡಕ್ಟ್ ಯೂಸ್ ಮಾಡಿ. ಸ್ಕಿನ್ ಕೇರ್ ಬಗ್ಗೆ ಹೇಳಿದ್ರಿ. ಸ್ಕಿನ್ ಕೇರ್ ಆ್ಯಂಡ್ ಹೆಲ್ತ್ ಕೇರ್ ಎರಡೂ ಪ್ರಾಡಕ್ಟ್ ಹೈ BV ಇರುವಂಥ ಪ್ರಾಡಕ್ಟ್. ನೀವು ಬಿಸ್ನೆಸ್ಸಲ್ಲಿ ಟೈಟಲ್ಗಳನ್ನ ಜಂಪ್ ಮಾಡಲಿಕ್ಕೆ, ಅಚೀವ್ ಆಗೋದಕ್ಕೆ ತುಂಬ ಇಂಪಾರ್ಟೆಂಟ್. ಕಾಸ್ಮೆಟಿಕ್ಸ್ ಅಂತ ಬಂದಾಗ ಮೋದಿ ಕೇರ್ ಕಂಪ್ನಿ ಕಾಸ್ಮೆಟಿಕ್ಸ್ ಬರೀ ಲೇಡೀಸ್ ಯೂಸ್ ಮಾಡಬೇಕು ಅಂತ ಬರ್ದಿದ್ದಾರಾ? ಇಲ್ಲ ಜೆಂಟ್ಸ್ ಯೂಸ್ ಮಾಡಬೇಕು ಅಂತ ಬರ್ದಿದ್ದಾರಾ? ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ನೀವು ಅಪ್ರೋಚ್ ಮಾಡಬೇಕು. ಅಪ್ರೋಚ್ ಮಾಡೋದಕ್ಕಿಂತ ಮುಂಚೆ ನೀವು ಅಪ್ಗ್ರೇಡ್ ಆಗಬೇಕು. ನೀವು ಯೂಸ್ ಮಾಡಬೇಕು. ನೈಲ್ ಪಾಲಿಶ್ ಇರ್ಬೋದು. ನಾನು ಹೇಳಿದ ಎಲ್ಲ ಕಾಸ್ಮೆಟಿಕ್ಸ್ ನಾನು ಮಾತಾಡ್ತಾ ಇರ್ತೀನಿ. ಫಸ್ಟು ನಾವು ಮಾತಾಡೋದನ್ನು ಕಲಿಬೇಕು ಕಾಸ್ಮೆಟಿಕ್ಸ್ ಬಗ್ಗೆ. ಎಷ್ಟೋ ಜನಕ್ಕೆ ಇಲ್ಲಿರೋರಿಗೆ ನಮ್ಮಲ್ಲಿರುವಂಥ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಬಗ್ಗೆ ಗೊತ್ತಿಲ್ಲ, ನೇಮೇ ಗೊತ್ತಿಲ್ಲ. ಎಷ್ಟು ಜನ ಇವತ್ತು ಬಂದಿರೋರು ಪ್ರೈಮರ್ ಹಾಕೊಂಡು ಬಂದಿದ್ದೀರಾ ನೋಡಿ. ನೀವೇ ನೋಡಿ, ಎಷ್ಟೋ ಜನ ಹಾಕಿಲ್ಲ. ಯಾಕೆ ಮೋದಿ ಕೇರ್ ಹಾಕ್ತಿಲ್ಲ? ಒಂದು 5 ಜನ 6 ಜನ ಪ್ರೈಮರ್ ಹಾಕಿದ್ದಾರೆ. ಉಳಿದವರು ಯಾಕೆ ಪ್ರೈಮರ್ ಹಾಕಿಲ್ಲ? ಸರ್ ನಂಗೆ ಪ್ರೈಮರ್ ಗೊತ್ತಿಲ್ಲ. ಪ್ರೈಮರ್ ಅಂದರೆ ಏನು ಗೊತ್ತಲ್ವಾ? ಮನೆ ಕಟ್ತೀವಿ, ಬಣ್ಣ ಹೊಡೆಯೋಕ್ಕೆ ಮುಂಚೆ ಏನು ಹಾಕ್ತೀನಿ? ದಟ್ ಇಸ್ ಪ್ರೈಮರ್. ಮುಖಕ್ಕೆ ಫೌಂಡೇಶನ್ ಹಾಕೋದಕ್ಕಿಂತ ಮುಂಚೆ ಏನು ಹಾಕ್ಬೇಕು ನಾವು? ಪ್ರೈಮರ್. ಯಾಕೆ ಹಾಕಿಲ್ಲ ನೀವು? ನೀವು ಯೂಸ್ ಮಾಡ್ತಿಲ್ಲ, ನೀವು ಮಾತಾಡಲ್ಲ ಅದ್ರ ಬಗ್ಗೆ. ಯೂಸ್ ದ ಪ್ರೈಮರ್. ಫೌಂಡೇಶನ್ ಯೂಸ್ ಮಾಡಬೇಕು. ಫೌಂಡೇಶನ್ ಯಾರೆಲ್ಲ ಯೂಸ್ ಮಾಡ್ತಾಯಿದ್ದೀರಾ ನೋಡಿ. ಇಲ್ಲೂ ಅಷ್ಟೇ 4-5 ಜನ. ಮತ್ತೆ ಹೆಂಗೆ ಮೋದಿ ಕೇರ್ ಆಗುತ್ತೆ? ಪ್ರೈಮರ್ ಯೂಸ್ ಮಾಡಬೇಕು. ನ್ಯಾಚುರಲ್ ಐವರಿ ಬೀಚು, ಹನಿ ಬೀಚು ಯಾರು ಯೂಸ್ ಮಾಡಬೇಕು. ಕಾಂಪ್ಯಾಕ್ಟ್ ಯೂಸ್ ಮಾಡಬೇಕು. ಸರ್ ಯಾರಾದರೂ ಸಿಕ್ಕರೆ ಸಾಕು, ನಿಮಗೆ ಕಾಂಪ್ಯಾಕ್ಟ್ ಕೊಡ ತಗೊಳ್ಳಿ. ಅವ್ರು ಯಾವ ಸ್ಕಿನ್ನು, ಆಯಿಲ್ ಸ್ಕಿನ್ನ, ನಾರ್ಮಲ್ ಸ್ಕಿನ್ನ ಕೇಳಬೇಕು ನೀವು. ಕಾಂಪ್ಯಾಕ್ಟ್ ಪೌಡ್ರ್ ಕೊಡಬೇಕು. ನ್ಯಾಚುರಲ್ ಇದೆಯಾ, ಐವರಿ ಇದೆ, ತುಂಬ ಫೇರ್ ಇದ್ದಾರಾ? ನೀವು ಡಾಕ್ಟರ್ ಆಗಬೇಕು. ತುಂಬ ಫೇರ್ ಇದ್ದಾರಾ? ಐವರಿ. ನ್ಯಾಚುರಲ್ ಆಗಿದ್ದಾರಾ? ನ್ಯಾಚುರಲು. ಬೀಚ್ ಇದ್ದಾರಾ? ಹನಿ ಬೀಚ್. ಗೋಧಿ ಬಣ್ಣ ಇದ್ದಾರಾ? ಇದ್ರ ಕೊಡಬೇಕು ನೀವು. ಇದ್ರ ಮಾಸ್ಟರ್ ಆದರೆ ಪ್ರಾಡಕ್ಟ್ ತಗೊಳ್ತಾರೆ. ನಿಮಗೆ ಪ್ರಾಡಕ್ಟ್ ಬಗ್ಗೆನೇ ಗೊತ್ತಿಲ್ಲ, ನೀವೆಲ್ಲಿ ಕೊಡ್ತೀರಾ? ನಾನು ಕೇಳಿ ನಾನು ಹೇಳ್ತೀನಿ, ಆರಾಮಾಗಿ ಹೇಳ್ತೀನಿ. ನಾನೇನು ತಲೆ ಕೆಡಿಸ್ಕೊಳ್ಳೋಕ್ಕಲ್ಲ. ನಾನು ಯಾವುದೋ ಕಾಸ್ಮೆಟಿಕ್ಸ್ ಕೋರ್ಸ್ ಮಾಡಿಲ್ಲ. ನಾನು ಫೀಲ್ಡಲ್ಲಿ ಹೋಗಿ ಮಾತಾಡಿದ್ದೀನಿ. ಜನ ರೇಗಿಸಿದ್ದಾರೆ, ನೆಗೆಟಿವ್ ಮಾಡಿದ್ದಾರೆ, ಕಲ್ತ್ಕೊಂಡಿದ್ದೀನಿ ಅಲ್ಲಿಂದ. ನಿಮಗೆ ಎಲ್ಲಿ ಕಲಿಸ್ತೀರ ಅಂದರೆ ಫೀಲ್ಡಲ್ಲಿ ಕಲಿಸುತ್ತೆ. ಫೀಲ್ಡಲ್ಲಿ ಕಲಿಯುವಷ್ಟು ಎಲ್ಲೂ ಕಲಿಯೋಕ್ಕಾಗಲ್ಲ. ಎಷ್ಟು ಜನಕ್ಕೆ ಹೆಂಗಾಗಿ ಕಾಣಬೇಕು ಅಂತ ಆಸೆ? 50 ವರ್ಷ ಆದ ನಾನು ಹುಡುಗನ ಥರ ಕಾಣಬೇಕು ಅಂತ ಆಸೆ ಇದೆಯಾ? ಹೋಗಿ ಹರ್ಬನ್ ಕಲರ್ ಲಂಡನ್ ಏಜ್ ರಿಡಿಫೈನಿಂಗ್ ಕ್ರೀಮ್ ಯೂಸ್ ಮಾಡಿ. ಯೂಸ್ ಮಾಡ್ತಾ ಇದ್ದೀರಾ? ನೋ, ಯೂಸ್ ಮಾಡಿ. ಹೆಂಗಂಗೆ ಮಾತ್ರ ಇರಬೇಕು, ಪ್ರಾಡಕ್ಟ್ ಯೂಸ್ ಮಾಡಲ್ಲ ನಾನು. ಹೊಟ್ಟೆಗೆ ಊಟ ಕೊಡ್ತೀರಾ? ಸ್ಕಿನ್ಗೆ ಏನು ಕೊಡ್ತೀರಾ? ರಾತ್ರಿ ದಿನ ಮಲಗೋದಕ್ಕೆ ಮುಂಚೆ ಎಷ್ಟು ಜನ ಕ್ಲೆನ್ಸ್ ಮಾಡ್ತಾ ಇದ್ದೀರಾ? ಮಾಡಬೇಕು ನೋಡಿ. ಯಾರೂ ಮಾಡ್ತಾ ಇಲ್ಲ.
ಇದು ಮೋದಿ ಕೇರ್. ಮೋದಿ ಕೇರ್ ಪ್ರಾಡಕ್ಟ್ ನಾನೇ ಯೂಸ್ ಮಾಡಲ್ಲ ಸರ್, ಜನ ಸೇರಿಸ್ಕೊಂಡು ಹೋಗ್ತೀನಿ ಅಂದರೆ ನೀವು 1000 ಜನ ಸೇರಿಸೋದು ನಿಮ್ಗೆ 1 ರೂಪಾಯಿ ದುಡ್ಡು ಬರಲ್ಲ. ದುಡ್ಡು ಬರಬೇಕಾ ಯೂಸ್ ಮಾಡಿ ನೀವು ಫಸ್ಟು. ಯಾಕಾಗಲ್ಲ ನೋಡಿ, ಎಷ್ಟು ಜನ ಕಣ್ಣು ಕೆಳಗಡೆ ಕಪ್ಪಿಲ್ಲ ಇದೆಯಾ? ಸ್ಟ್ರೆಸ್ ಲೈಫು, ಟಿ ವಿ ನೋಡ್ತೀರಾ, ಮೊಬೈಲ್ ನೋಡ್ತೀರಾ, ಟೆನ್ಷನ್ ಆಗ್ತೀರಾ. ಎಷ್ಟು ಜನ ನಮ್ಮದು ಯೂಸ್ ಮಾಡ್ತೀರಾ? 60%, 50% ಆಫರ್ ಇದೆ. ಎಷ್ಟು ಕಾಸ್ಟ್ ಅದು? 1200 ರೂಪಾಯಿ. ನಮಗೆ ಎಷ್ಟು? 600 ರುಪೀಸ್. ಎಷ್ಟು ಪಿ ವಿ? 60% ಎಷ್ಟು? 360 ಪಿ ವಿ. 360 16% ಎಷ್ಟಾಯಿತು? ನಿಮಗೆ ಅಂಡರ್ ಐ ಕ್ರೀಮ್ ಲಾಯಲ್ಟಿಗೂ ಸೇರಿಸ್ಕೊಂಡ್ರೆ 200 ರೂಪಾಯಿ ಬೀಳುತ್ತೆ. ಎಷ್ಟು ಬೀಳುತ್ತೆ? ಕಾಸ್ಟ್ಲಿನ ಮೋದಿಕ್ಕಿರ್ದು 1200 ರೂಪಾಯಿ 200 ರೂಪಾಯಿ ಕೊಡ್ತಾರೆ. ಎಷ್ಟು ಹೊಡಿತಿದ್ದೀರಾ? ನಾನು ಅದಕ್ಕೆ 50 ಹೊಡಿತೀನಿ, ನೀವೇ ಹೊಡಿಯಲ್ಲ? ಇದೇ ಆ್ಯಕ್ಷನ್. ನೀವು ಹೊಡಿಬೇಕು, ನೀವು ಹೊಡಿತಲ್ಲ. 1,400 ರೂಪಾಯಿ ಲಿಪ್ಸ್ಟಿಕ್ 360 ರೂಪಾಯಿ ಕೊಟ್ಟರು. ಎಷ್ಟು ಜನ ಬಿಲ್ ಮಾಡಿದ್ರೆ? ಇವತ್ತಿಗೂ ಬೇಕು ಕೇಳಿದ ನಂತರ 500 ಪೀಸ್ ಇದೆ, 360 ರೂಪಾಯಿದು. 1,400 ರೂಪಾಯಿದು 360 ರೂಪಾಯಿ ಕೊಡ್ತಾ ಇದ್ದಾರೆ. ಎಷ್ಟು ಜನ ಮುಟ್ಟಿದ್ರಿ? ಹೋಗ್ಲಿ, ಎಷ್ಟು ಜನಕ್ಕೆ ಅಲ್ಲಿ ಕಲರು, ಯಾವ ನಂಬರ್ ಕಲರ್ ಚೆನ್ನಾಗಿದೆ ಅಂತ ಹೇಳ್ತೀರಾ ಲೇಡೀಸು? ಯಾರಾದ್ರೂ ಹೇಳ್ತೀರಾ? ಪಿಂಕ್ ಅಲ್ಲ, ಕೋಡ್ ಹೇಳಿ ನನಗೆ. ಪಿಂಕು ಚೆನ್ನಾಗಿರುತ್ತೆ, ರೋಸು ಚೆನ್ನಾಗಿರುತ್ತೆ, ಕೋಡ್ ಹೇಳಿ. ನಂಬರ್ 5, ನಂಬರ್ 6, ನಂಬರ್ 7 ಮತ್ತು ನಂಬರ್ 8 ಇಷ್ಟು ಹಾಟ್ ಕೇಕ್ ಸೇಲ್ ಆಗುವಂಥ ಪ್ರಾಡಕ್ಟ್ಸ್. ಎಷ್ಟು ಜನ ಮುಟ್ಟಿದ್ದೀರಾ? ಇಲ್ಲ ನೋಡಿ, ಇದರಲ್ಲಿ ನಾವು ಪಂಟ್ರ ಆಗಬೇಕು. ಕಾಸ್ಮೆಟಿಕ್ಸ್ ಯಾಕೆ ಇಷ್ಟಪಡ್ತೀನಿ ಅಂದರೆ ISBB ತಿಂಗಳು ಪೂರ್ತಿ ನಂಗೆ ಫ್ರೀ ಪ್ರಾಡಕ್ಟ್ ಸಿಗುತ್ತೆ. 15ನೇ ತಾರೀಕು ಓಡೋಗ್ಬಿಟ್ಟು ಒಂದು ಸೋಪು ಶಾಂಪು ಸಿಗುತ್ತೆ ಅಂತ ಪರ್ಚೇಸ್ ಮಾಡ್ಬಿಟ್ಟು ಮನೆ ಕೂತೀವಿ. ತಿಂಗಳ ಪೂರ್ತಿ ನಮಗೆ ಫ್ರೀ ಸಿಗ್ತಾ ಇರುತ್ತೆ. ಇದು ಬಿಸ್ನೆಸ್. ಕಂಪ್ನಿ ಯೂಸ್ ಆಪರ್ಚುನಿಟಿ ಕೊಟ್ಟಿದ್ದಾರೆ. ನಾವು ಯಾವ ಥರ ಬೆಳೆಸ್ಕೊಳ್ತೀವಿ ಒಂದು ಇಂಪಾರ್ಟೆಂಟ್. ಪ್ರಾಡಕ್ಟ್ ಬಗ್ಗೆ ಹೋದ್ರೆ ಒಂದು ದಿನ ಮಾತಾಡ್ತೀವಿ ನಾವು. ಯಾವುದೇ ಪ್ರಾಡಕ್ಟ್ ಬಂದರೆ ನಾನು ಫಸ್ಟ್ ಪರ್ಚೇಸ್ ಮಾಡ್ತೀನಿ. ಯಾಕೆಂದರೆ ನಾನು ಯೂಸೇ ಮಾಡಿಲ್ಲ ಅಂದರೆ ನಾನು ಹೆಂಗೆ ರೆಕಮೆಂಡ್ ಮಾಡ್ತೀನಿ ಅಂತ. ಯೂಸ್ ಮಾಡಿದ್ರೆ ರೆಕಮೆಂಡ್ ಹೆಂಗೆ ಮಾಡ್ತೀರಾ? ಫಸ್ಟ್ ಯೂಸ್ ಮಾಡೋದನ್ನ ಕಲಿತೀರ, ನಾವು ರೆಕಮೆಂಡೇಶನ್ ಮಾಡೋದನ್ನ ಕಲಿತೀವಿ. ಯೂಸೇ ಮಾಡಲ್ಲ, ನೋ ರೆಕಮೆಂಡೇಶನ್. ಕಾಜಲ್, ಹೊಸ ಕಾಜಲ್ ಬಂತು, 699 ರೂಪಾಯಿದು ಹೊಸ ಕಾಜಲ್. ಎಷ್ಟು ಜನ ಟಚ್ ಮಾಡಿ? ನಮ್ಮಲ್ಲಿ ಕಾಜಲ್ ಎಷ್ಟು ಥರ ಇದೆ ಓಲಿ? 3 ಥರ ಇದೆ. 360 ಒಂದಿದೆ, 245 ಒಂದಿದೆ, 699 ಒಂದಿದೆ. ಎಷ್ಟು ಜನ ಮುಡ್ತಾ ಇದ್ದೀರಾ? 699 ರೂಪಾಯಿದು ಗೊತ್ತಾ ಹೆಂಗಿದೆ ಅಂತ? ಗೊತ್ತಾ ಓಲಿ? ಕೇಳಲ್ಲ? ಹೇಗಿದೆ ಗೊತ್ತಾ? ಓಪನ್ ಮಾಡಿದ್ರೆ ಮುಂದ್ಗಡೆ ಇರುತ್ತೆ, ಬ್ಯಾಕ್ ಸೈಡು ಎರೇಸರ್ ಕೊಟ್ಟಿದ್ದಾನೆ. ನಾವು ಯೂಸ್ ಮಾಡಿದರೆ ಹೇಳ್ತೀವಿ. ಇದು ನೀವು ಪ್ರಾಡಕ್ಟ್ ಒಳಗೆ ಇಳಿಬೇಕು, ನೀವು ಪ್ರಾಡಕ್ಟ್ನ ಟಚ್ ಮಾಡಬೇಕು. ಎಲ್ಲರೂ ಯೂಸ್ ಮಾಡ್ಬೋದಪ್ಪ, ಯಾವುದು ಕಾಸ್ಟ್ ಇಲ್ಲ. ನನಗೆ ಯಾರಾದರೂ ಹೋಗ್ಬಿಟ್ಟು ಸರ್ ನಂಗೆ ಮೋದಿ ಕೇರ್ ಗೊತ್ತು ಅಂದರೆ, ಸರ್ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ತೀನಿ. ಸರ್ ನಮ್ಮ ಚಿಕ್ಕಪ್ಪನ ಮಗ ಮಾಡ್ತಾನೆ. ಏನು ಮಾಡೋಣ? ನಿಮ್ಮ ಚಿಕ್ಕಪ್ಪನ ಮಗ ಜಾಯ್ನ್ ಆಗ್ಬಿಟ್ಟು ಮನೇಲಿ ಕೂತವನೆ. ಅದೇ ಚಿಕ್ಕಪ್ಪನ ಮಗ ಮಾಡಿದ್ದು. ಸರ್ ನಿಮ್ಮ ಪ್ರಾಡಕ್ಟ್ ಕಾಸ್ಟ್ಲಿ ಸರ್. ನಾವೇನು ಮಾಡ್ತೀವಿ? ಡರ್ ಆಗ್ಬಿಡ್ತೀವಿ ಪ್ರಾಡಕ್ಟ್ ಕಾಸ್ಟ್ಲಿ ಅಂತ. ಸರ್ ಯಾವ ಪ್ರಾಡಕ್ಟ್ ಕಾಸ್ಟ್ಲಿ ಸರ್? ಸರ್ ಟೂತ್ಪೇಸ್ಟು, ಡಾಕ್ಟರ್ ರೆಕಮೆಂಡ್ ಟೂತ್ಪೇಸ್ಟ್ ಯಾವುದು? ಅಲ್ಲಿ ಮತ್ತೆ ಕೋಲ್ಗೇಟ್ ಅಂತ ಟಿ ವಿಲಿ ಹೇಳ್ತವ್ರೆ. ಡಾಕ್ಟರ್ ರೆಕಮೆಂಡ್ ಟೂತ್ಪೇಸ್ಟು ಸೆನ್ಸೈಡೈನು, ಬಟ್ ಡಾಕ್ಟರ್ ರೆಕಮೆಂಡ್ ಟೂತ್ಪೇಸ್ಟ್ ಕೋಲ್ಗೇಟ್ ಅಂತ ಟಿ ವಿಲಿ ಹೇಳ್ತವ್ರೆ. ಯಾವ್ದಾರೋ ಒಬ್ಬ ಡಾಕ್ಟರ್ ಬರ್ದವನ ಕೋಲ್ಗೇಟ್ನ, ಬಟ್ ನನ್ನ ಟೂತ್ಪೇಸ್ಟ್ ಏನು ಬ್ಯಾಡ್ ಬ್ರಿತ್ತು, ಬ್ಲಡ್ ಬರೋದು, ಎಲ್ಲೋಸು, ಅಲ್ದು ಟರ ಎಲ್ಲನೂ ಕ್ಯೂರ್ ಮಾಡುತ್ತೆ. ಹಿಂಗೆ ಯಾರು ಹಾಕೊಳ್ಳಿ ಅಂತ ಹೇಳಿಲ್ಲ, ಹಿಂಗೆ ಹೇಳಿದ್ದಾರೆ, ದುಡ್ಡು ಉಳಿತಾಯ ಆಗುತ್ತೆ. ಹೇಳಿದ್ರೆ ಸಾಕಪ್ಪ, ಜಿಲಿಟಾಲ್, ಲಿಕ್ವಿಡ್ ಸಿಲಿಕ್ ಅವೆಲ್ಲ ಏನೂ ಬೇಕಾಗಿಲ್ಲ. ನೀವು ಯಾವ ಥರ ಮಾತಾಡ್ತೀರಾ ಪ್ರಾಡಕ್ಟ್ ಆ ಥರ ತಗೊಳ್ತಾರೆ. ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಹೇಳೋದಕ್ಕೆ, ಪ್ರಾಡಕ್ಟ್ ಹೋಗಲ್ಲ. ಈ ಬಿಸ್ನೆಸ್ನ ಬ್ಯಾಕ್ ಬೋನೇ ಪ್ರಾಡಕ್ಟ್. ವಿತೌಟ್ ಯೂಸ್ ದ ಪ್ರಾಡಕ್ಟ್ ಬಿಸ್ನೆಸ್ ರನ್ ಆಗಲ್ಲ. ನೀವು ಯಾವ ಪ್ರಾಡಕ್ಟ್ ಬೇಕಾದ್ರೂ ಕೇಳಿ, ಐ ಆಮ್ ರೆಡಿ ಟು. ಹೆಲ್ತ್ ಕೇರ್ಗೂ ನಾವು ರೆಡಿ ಇದ್ದೀವಿ, ಬಟ್ ಮಾತಾಡಬೇಕು. ನಮ್ಮದು ಕ್ಯಾಲ್ಸಿಯಮ್ಸ್ ಇದೆ, ಎಷ್ಟು ಜನ ರೆಕಮೆಂಡ್ ಮಾಡ್ತೀರಾ? ಹೇಳ್ತಾರೆ, ಸೈನ್ಸ್ ಏನು ಹೇಳುತ್ತೆ? 1200 mg ಕ್ಯಾಲ್ಸಿಯಂ ಒಬ್ಬ ವುಮೆನ್ಗೆ ಬೇಕು ಅಂತ ಹೇಳ್ತಾರೆ. ಎಷ್ಟು ಜನ ತಗೊಳ್ತಿದ್ದೀರಾ ನೋಡಿ? ಇಲ್ಲೂ ಅಷ್ಟೇ 600 mg ಜೆಂಟ್ಸ್ಗೆ ಬೇಕು. ನಮ್ಮಲ್ಲಿ K2 ಇದೆ ಕ್ಯಾಲ್ಸಿಯಮಲ್ಲಿ. ಎಕ್ಸ್ ಆಫ್ ಕ್ಯಾಲ್ಸಿಯಂನ ಹೊರಗಡೆ ಆಗುತ್ತೆ. ಬೇರೆ ಕ್ಯಾಲ್ಸಿಯಂ ತಗೊಂಡ್ರೆ ಗ್ಯಾಸ್ಟ್ರಿಕ್ ಬರುತ್ತೆ ಅಂತ ಹೇಳಿ 2 ಟ್ಯಾಬ್ಲೆಟ್ ನುಗ್ತೀವಿ. ನಮ್ಮದು ಏನು ಬೇಕಾಗೇ ಇಲ್ಲ. ಯಾಕೆ ಅಂದರೆ K2 ಇದೆ. ನಾನು ಎಷ್ಟು ಜನ ರೆಕಮೆಂಡ್ ಮಾಡ್ತಿದ್ದೆ. ಐರನ್ ಫಾಲಿಕ್ ಆಸಿಡ್ ನಮ್ಮಲ್ಲಿದೆ. ಎಷ್ಟು ಜನ ಐರನ್ ಯೂಸ್ ಮಾಡ್ತೀರಾ? ಎಲ್ಲರ ಹತ್ರ ಕರೆಕ್ಟಾಗಿದೆಯಾ? 14 ಬ್ಲಡ್ ಇದೆಯಾ ಎಲ್ಲರ ಹತ್ರ? ಯೂಸ್ ಮಾಡಬೇಕು. ಯಾರು ಯೂಸ್ ಮಾಡ್ತಿದ್ದೀವಿ? ಬೀಟ್ರೂಟ್ ಎಕ್ಸ್ಟ್ರಾಕ್ಟ್ ಪಾಲಕ್ ಸೊಪ್ಪಿಂದ ಮಾಡಿದ್ದಾರೆ. 5 days 6 daysಗೆಲ್ಲ ಬ್ಲಡ್ ಇಂಪ್ರೂವ್ ಆಗಿದೆ. ನಾನು ಕೊಟ್ಟಿದ್ದೀನಿ. ನೀವು ಯಾವಾಗ ಪ್ರಾಡಕ್ಟಲ್ಲಿ ಮಾಸ್ಟರ್ ಆಗ್ತೀರಾ, ನಿಮ್ಮನ್ನು ಯಾರೂ ಶೇಕ್ ಮಾಡೋಕ್ಕಾಗಲ್ಲ. ಬಿಸ್ನೆಸ್ಸಲ್ಲಿ ಪ್ಲ್ಯಾನ್ ಆಟೋಮೆಟಿಕ್ ಬಂದುಬಿಡುತ್ತೆ. ಬಿಲ್ ಮಾಡ್ತಂಗೆ ಯಾಕೆ ಬೀದಿ ಆಗಿಲ್ಲ, ಯಾಕೆ ದುಡ್ಡು ಬರ್ತಲ್ಲ ನಿಮ್ಗೆ ಗೊತ್ತಾಗುತ್ತೆ. ಪ್ರಾಡಕ್ಟ್ ಇಸ್ ದ ಕೀ. ಯಾವಾಗ ನೀವು 100% ಯಾರಿಗೂ ತೋರಿಸ್ಬೇಕು ಅಂತ ಹೇಳ್ಬಿಡಿ. ನಾನು ಅಪ್ಲೈನ್ ಕೇಳ್ತಿದ್ರೆ ಅವ್ರಿಗೋಸ್ಕರ 100 PV ಮಾಡಬೇಕು ಅಂತ ಮಾಡಿಬಿಡಿ. ಬೇಕಾದ್ರೆ ನಾನು ರಿಪೋರ್ಟ್ ಕೊಡ್ತೀನಿ. ನಾವು ಯಾವಾಗಲೂ 20,000, 30,000, 50,000 ಮಾಡ್ತೀವಿ. ಲಾಸ್ಟ್ ಮಂತ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆ್ಯಕ್ಟಿವಿಟಿ 6+1 ಕ್ಯಾನು 7 ಸೆಟ್ ಹೊಡೆದಿದ್ದೀನಿ ನಾನೇ ಪರ್ಸ್ನಲಾಗಿ.
ಅಗ್ರಿಕಲ್ಚರ್ ರೆಡಿ ನಾನು, ಯಾವ ಪ್ರಾಡಕ್ಟರು ಸರಿ ಎಲ್ಲ ಕಡೆ ಹೋಗ್ತಿರ್ತೀವಿ. ಅಗ್ರಿಕಲ್ಚರ್ ಓಕೆ, ಹೆಲ್ತ್ ಕೇರ್ ಓಕೆ, ಕಾಸ್ಮೆಟಿಕ್ಸ್ ಓಕೆ, ಎನ್ವರ್ಚಿಪ್ ಓಕೆ, ಪೇಸ್ಟು ಬ್ರಷ್, ಗಂಧದ ಕಡಿ ಓಕೆ, ಚಿಲ್ಲಿ ಪೌಡ್ರು, ಹಳದಿ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲ, ಯಾವ್ದು ಕೇಳ್ತೀರಿ ಹೇಳಿ, ಎಲ್ಲದಕ್ಕೂ ರೆಡಿ ನಾವು. ಯಾಕೆ? ನಾವು ಪ್ರಾಡಕ್ಟ್ ಜೊತೆ ಇರ್ತೀವಿ ಯಾವಾಗಲೂ. ಇಷ್ಟು ಪ್ರಾಡಕ್ಟ್ ನಂದು, ನನ್ನ ಕಂಪನಿ. ಆಗ ಮಾತ್ರ ನೀವು ನನಗೆ ಕ್ಯಾಟ್ಲಾಗೇ ಬೇಕಾಗಿಲ್ಲ. ನೀವು ಹಾಗೆ ಹೇಳಿದ್ರೆ ಎಲ್ಲ ಪ್ರಾಡಕ್ಟ್ ಹೇಳ್ತಾ ಹೋಗ್ತೀನಿ ನಾನು, ನೀವು ಕೇಳ್ತಾ ಇರ್ಬೇಕಷ್ಟೆ. ಯಾವಾಗ ಅದು ಅಂದರೆ ನೀವು 100% ಯೂಸ್ ಮಾಡಿದ್ರೆ ಮಾತ್ರ. 100% ಯೂಸ್ ಮಾಡೋದು ವೆರಿ ಸಿಂಪಲ್. ಕಾಸ್ಮೆಟಿಕ್ಸ್ ನೀವು 200 PV ಮಾಡೋಕ್ಕೆ ಒದ್ದಾಡ್ತೀರಾ, ಒಂದು ಡೇ ಕ್ರೀಮ್ ನೈಟ್ ಕ್ರೀಮ್ ಮಾಡೋಣ 4,00,000 ರೂಪಾಯಿ, ಅಲ್ಲೇ ಆಗೋಯ್ತು ನಿಮ್ಮ BV. ಆ ಕಡೆ ಫೋಕಸ್ ಮಾಡಿ. ಎಷ್ಟು ಫ್ಯಾನ್ಸಿ ಸ್ಟೋರ್ಗಳಿದೆ, ಲ್ಯಾಕ್ಮಿ, ಓರಿಫ್ಲೇಮು, ಏವಾನು, ಟ್ಯಾಗು, ಅದು ಇದು ಹಣ ಪುಣ ಎಷ್ಟಿವೆ. 500 ರೂಪಾಯಿ ನೈಲ್ ಪಾಲಿಶ್ ಇದೆ ಮಾರ್ಕೆಟ್ಲಿ, ಗೊತ್ತಾಗಿರ್ಗರ್ವೆ ಯಾವುದು? ಆರಿಕಾ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ 500 ರೂಪಾಯಿ ನೈಲ್ ಪಾಲಿಶ್. ನಾನು ತೊಗೊಂಡೋಗ್ಬಿಟ್ಟು ಅವ್ನು ಕೊಟ್ಟಾಗ ಸಾರ್ ಕಾಸ್ಟ್ಲಿಯಿಂದ ಒಂದು ವಾರಕ್ಕೆ ಆರೈಕೆ ಬಂತು 500 ರೂಪಾಯಿಂದ. ಹಬ್ಬ 500 ರೂಪಾಯಿನೇ ತಗೋತವನೇ, ನಾನು 100 ರೂಪಾಯಿ ಬಿಡ್ತಾರ? ಕಡಲೆಪುರಿ ಥರ ಹೋಯ್ತಾ ಇದೆ ನಂದು. ಪ್ರತಿ ತಿಂಗಳು 500, 1000, 2,000, 3,000 ನೈಲ್ ಪಾಲಿಶು. ಗುಡ್ ನ್ಯೂಸ್ ಏನಂದರೆ ನೆಕ್ಸ್ಟ್ ಮಂತು 25 ಹೊಸ ಕಲರ್ ನೈಲ್ ಪಾಲಿಶ್ ಬರ್ತೈತೆ. ಐ ಆಮ್ ಹ್ಯಾಪಿ. ಇದಕ್ಕೆ ನಾವು ಅಪ್ಗ್ರೇಡ್ ಆಗಬೇಕು. ಫಾಲೋ ಮಾಡೋದು ಸಿಸ್ಟಮ್ ಅಂದರೆ ನಾವು ಇನ್ವಾಲ್ವ್ ಆಗಬೇಕು. ನಾನು ಪರ್ಫಾರ್ಮರ್ ಆಗಬೇಕು. ನಾನು ಪರ್ಫಾರ್ಮರ್ ಆಗದೆ, ನೀ 100 PV ಮಾಡು, ನೀ 200 PV ಮಾಡು, ನೀ ಮೀಟಿಂಗ್ ಬಾ, ನೀ ಟ್ರೈನಿಂಗ್ ಬಾ. ನೀವು ಪರ್ಚೇಸ್ ಮಾಡ್ತೀರಿ, ನಿಮ್ಗೆ ನೋಡ್ತಾ ಇರ್ತಾರೆ ಜನ. ನಾನು ಯಾರಿಗೂ ಹೇಳಬೇಕಲ್ಲ. ಎಂಟರ್ ಕಲ್ಪನಾ ಮೇಡಮ್, ಮೋದಿ ಕೇರ್ ಟೀಮ್ ನನ್ನ ಗ್ರೂಪಲ್ಲಿ ಇರ್ಬೋದು. ಬಟ್ ಮೋದಿ ಕೇರ್ ಟೀಮ್ ಅವ್ರಿಗೆ ಗೊತ್ತು ನಾನು ಎಷ್ಟು ಪರ್ಚೇಸ್ ಮಾಡ್ತೀನಿ, ನಾನು ಏನು ಮಾಡ್ತೀನಿ, ಎಷ್ಟು ಪರ್ಫಾರ್ಮ್ ಮಾಡ್ತೀನಿ ಅಂತ. ಆಟೋಮೆಟಿಕ್ ಅವ್ರು ಬಂದು ಕೇಳ್ತಾ ಇರ್ತಾರೆ. ಮೈಸೂರಿರೋರಿಗೆಲ್ಲ ಗೊತ್ತು. ನಿಜ ಹೇಳ, 0% ಇದ್ದು ನಾಲೆಡ್ಜ್, 0%. ಒಂದು ಸಾರಿ ನಾನು ಡಿಸೈಡ್ ಮಾಡಿದೆ, ನಾನು ಕಾಸ್ಮೆಟಿಕ್ ಒಳಗೆ ನುಗ್ಗಬೇಕು ಅಂತೇಳಿ. ಇವತ್ತು ಏನು ಬೇಕಾದ್ರೂ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ಹೇಳ್ತೀನಿ, 100% ಫಸ್ಟ್ ಪ್ರಾಡಕ್ಟ್ ಯೂಸ್ ಮಾಡಿ. ಅಪ್ರೋಚ್ ಮಾಡಿ, ಫ್ಯಾನ್ಸಿ ಸ್ಟೋರ್ಗೆ ಹೋಗ್ಬಿಟ್ಟು ಅಪ್ರೋಚ್ ಮಾಡಿ. ಏನಂತೇಳಿ, ಸರ್ ನನ್ನ ನೈಲ್ ಪಾಲಿಶ್ ನಾನು ನಿಮಗೆ ಜಾಯಿನ್ ಆದರೆ ನಿಮಗೆ 50% ಕಡಿಮೆ ವರ್ಕ್ ಆಗುತ್ತೆ. ಹೇಗೆ? ಕೂತ್ಕೊಳ್ಳಿ, ಹೇಳ್ಕೊಡಿ ಅವ್ರಿಗೆ. 100 ನೈಲ್ ಪಾಲಿಶ್ ತಗೊಳ್ಳಿ ಸರ್, 11,000 ರೂಪಾಯಿ ಆಗುತ್ತೆ. 11,000 ರೂಪಾಯಿಗೆ ಸ್ಪಾಟಲ್ಲೇ ಕಂಪ್ನಿ 1,900 ರೂಪಾಯಿ ಅಥವಾ 3,500 ಪರ್ಚೇಸ್ ಮಾಡಿದ್ರೆ ಸ್ಪಾಟಲ್ಲೇ 1,200 ರೂಪಾಯಿ ಪ್ರಾಡಕ್ಟ್ ಕೊಡ್ತಾರೆ. 3,500 ಇಂಟು 3 11,500. 11,500ಕ್ಕೆ 4,500 ಪ್ರಾಡಕ್ಟ್ ಕೊಟ್ಟ. 11,500 ರೂಪಾಯಿ 4,500 ಮೈನಸ್ ಮಾಡಿದ್ರೆ 6,000. 6,000 ರೂಪಾಯಿಗೆ 60% BV. 11,000ಕ್ಕೆ 60% BV. 2,000 ರೂಪಾಯಿ ಚೆಕ್ಕು. 4,500 ಪ್ಲಸ್ 2,000 6,500. ಪ್ಲಸ್ ಲಾಯಲ್ಟಿಗೆ ಹೋದರೆ ನಿಮಗೆ 7,000 ರೂಪಾಯಿ ಭಾಗ ಮಾಡಿದ್ರೆ 1,200 ರೂಪಾಯಿ ಲಾಯಲ್ಟಿ ಪ್ರಾಡಕ್ಟು. 8,500 ನೈಲ್ ಪಾಲಿಶ್. 100 ನೈಲ್ ಪಾಲಿಶ್ ನಿಮಗೆ 4,000 ರೂಪಾಯಿ ಸಿಕ್ತು. 4,000 ಡಿವೈಡೆಡ್ ಬೈ 100 ನೈಲ್ ಪಾಲಿಶ್ ಹಾಕಿದ್ರೆ ಎಷ್ಟು ಬಿತ್ತು? 40 ರೂಪಾಯಿ ಬಿತ್ತಾ? 40 ರೂಪಾಯಿ. ಡಬ್ಬಲ್ಗೆ ಹೋದರೆ 12 ತಿಂಗಳಿಗೆ ಹೋದರೆ 30 ರೂಪಾಯಿ ಬೀಳುತ್ತೆ. ನೀವು ಯೂಸ್ ಮಾಡ್ತಾ ನೈಲ್ ಪಾಲಿಶ್ ಹೊರಗಡೆ ಎಷ್ಟು ಸಿಗ್ತೈತೆ? ಮತ್ತೆ ಸ್ವಲ್ಪ ತಲೆ ಕೆಲಸ ಕೊಡಿ. ಯಾಕೆ ಮಾಡೋಕ್ಕಾಗಲ್ಲ? ಇದೇ ಫಸ್ಟ್ ಟೈಮ್ ರಾಜು ಸಾರ್ಗೋಸ್ಕರ ಇದನ್ನು ಬಾಯ್ಬಿಡ್ತೇವೆ ನಾನು. ಯಾಕೆ ಅಂದರೆ ಇಲ್ಲಿ ನಿಂತ್ಕೊಂಡು ಸುಳ್ಳು ಹೇಳೋಕ್ಕಾಗಲ್ಲ. ಇಸ್ ಮೋದಿ ಕೇರ್. ನಾನೊಬ್ಬ ಉದ್ಧಾರ ಆಗಬೇಕು ಅಂದ್ರೆ ಆಗಲ್ಲ. ನಾನು ಎಲ್ಲೂ ಕೂಡ ನನ್ನ ಸೀಕ್ರೆಟ್ಸ್ಗಳನ್ನ ಲೀಕ್ ಮಾಡಿಲ್ಲ. ಬಟ್ ರಾಜು ಸರ್ ಹೇಳಿದಾಗ ನಾವು ಮಾಡದೆ ಇರೋಕ್ಕಾಗಲ್ಲ. ಯಾಕೆ ನಾವು ಕಲ್ತಿರೋದು ಅವರಿಂದನೇ, ನಾವು ಹೇಳಲೇಬೇಕು. ನಮ್ಮಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಅದಕ್ಕಿಂತ ಒಳ್ಳೇದು ನನಗೆ ಇನ್ನೇನೂ ಆಗಲ್ಲ. ನೀವು ಬೆಳೀರಿ, ನೀವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ. ಯೂಸ್ ಮಾರ್ಕೆಟ್ ಬೆಂಗಳೂರು ಬೇಕಾದಷ್ಟು ಬಿದ್ದಿದೆ. ನಾವೆಲ್ಲ ಬೆಂಗಳೂರು ಬಿಟ್ಟು ಬೇರೆ ಬೇರೆ ಕಡೆ ಸುತ್ತಾ ಇದ್ದೀವಿ. ಇದಕ್ಕಿಂತ ಸಿಟಿ ಬೇಕಾ? ನಮ್ಮ ಅಕ್ಕಪಕ್ಕ ಜನಗಳಿರ್ತಾರೆ. ದಯವಿಟ್ಟು ಹೇಳ್ತೀನಿ ಸೀರಿಯಸ್ ಆಗಿ, ಆ ಫೋಕಸ್ ಟು 100% ಯೂಸ್. ನಾನು 100% ಯೂಸ್ ಮಾಡೋದಲ್ಲಿ ಸೂಪರ್. ಯಾರು ಯಾವುದೇ ಪ್ರಾಡಕ್ಟ್ ಬಗ್ಗೆ ಡೌಟ್ ಇದ್ದರೆ ಐ ಆಮ್ ಕ್ಲಿಯರ್ ಮಾಡ್ತೀನಿ ಸರ್. ಎನಿ ಕಾಸ್ಮೆಟಿಕ್ಸ್, ಯಾವುದೇ ಸ್ಕಿನ್ ಇರಲಿ. ಎಷ್ಟೋ ಜನಕ್ಕೆ ನನ್ನ ಪಿಗ್ಮೆಂಟೇಷನ್ ನಾವು ಲೆಕ್ಕನೇ ಇಲ್ಲ. ಪಿಗ್ಮೆಂಟೇಷನ್ ಇದ್ದರೆ ನಾವು ಕೊಲೆಜಿನ್ ಬೂಸ್ಟಿಂಗ್ ಸಿರಮ್ ಕೊಡ್ತಾ ಇರ್ತೀವಿ. ಸುಮ್ಮನೆ ಕೊಲೆಜಿನ್ ಅಂಶ ಉತ್ಪತ್ತಿ ಆಗಬೇಕು ಸ್ಕಿನ್ನಲ್ಲಿ ಅಂತ ಕೊಡ್ತಾ ಇರ್ತೀವಿ. ಇಲ್ಲ ಸನ್ ಬರ್ನ್ ಆಗಿರುತ್ತೆ, ಇಲ್ಲ ಯಾವುದೋ ಲೋಕಲ್ ಕ್ರೀಮ್ ಯೂಸ್ ಮಾಡಿರ್ತಾರೆ, ಇಲ್ಲಾಂದರೆ ದೇಹದಲ್ಲಿ ವಿಟಮಿನ್ ಸಿ ಡಿಫಿಷಿಯನ್ಸಿ ಇರುತ್ತೆ. ಈ 3 ಬಿಟ್ಟರೆ ಇನ್ನೇನಿರುತ್ತೆ ಮುಖಕ್ಕೆ? ಎಷ್ಟೋ ಜನ ಬರ್ತಾರೆ, ಮುಖ ತುಂಬ ಪಿಂಪಲ್ಸ್ ಇರುತ್ತೆ. ಸರ್ ನಿಮ್ಮ ಕ್ರೀಮ್ ಹಾಕಿದ್ರೆ ಏನೂ ಆಗಲ್ವಾ ಸರ್ ಅಂತಾರೆ. ಆಲ್ರೆಡಿ ಹಾಳಾಗೋಗೈತೆ, ಇನ್ನೇನು ಅದಲ್ಲಿ? ಮುಖ ಪೂರ್ತಿ ಪಿಂಪಲ್ಸ್ ಬಂದು ಹಾಳಾಗೋಗಿದೆ, ಇನ್ನೇನಾದ್ರು ನಾನು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಏನು ಮೇಡಮ್? ಕತೆ ಅಲ್ಲ, ನನ್ನ ಹತ್ರ ಎಲ್ಲ ಬರ್ತಾ ಇದ್ದಾರೆ. ಕತೆ ಅಲ್ಲ, ನಾವು ಕೂತ್ಕೊಂಡು ಕೇಳ್ತೀವಿ. ನಮಗೆ ಒಂದು ಭಯ ಇತ್ತು. ಮೋದಿ ಕೇರ್ ಅಂದ ತಕ್ಷಣ ಗೊತ್ತು ಅಂದ್ಬಿಟ್ಟು ಏನಪ್ಪ ಅಂತ. ನಂಗೆ ಗೊತ್ತು ಅಂದ್ಬಿಟ್ರೆ ತುಂಬ ಖುಷಿ. ಕೈ ಕಟ್ಕೊಂಡು ಕೇಳ್ತೀವಿ, ಏನು ಗೊತ್ತು ಹೇಳೋಣ ಅಂತ. ದೇವರಣೆ ಅವನಿಗೆ ಗೊತ್ತಿಲ್ಲ.
ಮೋದಿ ಕೇರ್ ಗೊತ್ತು, ಏನು ಗೊತ್ತು ಅಂತ ಕೇಳಿ ನೆಕ್ಸ್ಟ್ ನೀವು ಪಾಯಿಂಟ್ ಹೆಂಗಿರುತ್ತೆ ಅಂತ. ಸರ್ ಕೇಳಿದ್ರೆ ಸರ್ ಅಂತ, ಮಾಡಿದ್ಯಾ ಮಾಡು, ಮತ್ತೆ ಎಲ್ಲೋ ಕೇಳಿದ್ದೀರಾ, ಇಲ್ಲೇ ಹೇಳ್ತಿದ್ದೀನಿ ಬಾ ಕೂತ್ಕೊ ಮಾಡುವ ನೀ ಪುಣ್ಸ್ಕೊಳ್ಳಿ ಪಕ್ಕದಲ್ಲಿ. ನಾನು ಕಾರ್ ತಗೊಂಡಿದ್ದು ನೋಡು ಅಂತೇಳಿ. ಪ್ರಾಡಕ್ಟ್ ಕಾಸ್ಟ್ಲಿ ನಾವು ಯಾರೂ ಪ್ರಾಡಕ್ಟ್ ಯೂಸ್ ಮಾಡಿರಲ್ಲ. ಎವ್ರಿ ಪ್ರಾಡಕ್ಟ್ ಕಸ್ಟಮರ್ ಇದ್ದೇ ಇರ್ತಾನೆ. ಆ ಥರ ಹೋದರೆ ಬಾಟಾ, ಖಾದಿಮ್ಸು ಶೋರೂಮ್ಗಳೆಲ್ಲ ಮುಚ್ಚಿಬಿಟ್ಟು ಬರೀ ಫುಟ್ಪಾತವ್ರು ಇರಬೇಕಾಯ್ತು. ಅವ್ರು ಮಾತ್ರ ಶ್ರೀಮಂತ ಆಗಿದ್ದು, ಫುಟ್ಪಾತವ್ರಲ್ಲ. ಪ್ರಾಡಕ್ಟ್ ಕಾಸ್ಟ್ ಇಲ್ಲ, ನಿಮ್ಮ ಯೋಚನೆ ದೊಡ್ಡದಾಗಬೇಕು. ಕಸ್ಟಮರ್ ರೆಡಿ ಇದ್ದಾರೆ. ನನಗೆ ಹೇಳದ್ನಲ್ಲ, 1,400 ರೂಪಾಯಿ ಲಿಪ್ಸ್ಟಿಕ್ ನನಗೆ ಇದ್ಬಿಟ್ರೆ ಇನ್ನೂ ಹಬ್ಬ ಆಗೋದು. ಅದು ಸ್ಟಾಪ್ ಆಗ್ತಾಯಿದೆ, ಹೊಟ್ಟೆ ಉರಿತಾ ಇದೆ ನನಗೆ. ನಮ್ಗೆ ನೆನ್ನೆ 4,500 ರೂಪಾಯಿ ಪ್ರಾಡಕ್ಟ್ನು ಕಾಸ್ಟ್ಲಿ ಅಲ್ಲ ನನಗೆ. ಎಷ್ಟೋ ಜನ ಎಕ್ಸಸೈಸ್ ಮಾಡ್ತಾಯಿದ್ರೆ, ಯೋಗಕ್ಕೆ ಹೋಗ್ತಾಯಿದ್ರೆ, ಎಕ್ಸಸೈಸ್ ಮಾಡ್ತಾರೆ. ಎಕ್ಸಸೈಸ್ ಮಾಡ್ಬೇಕಾದ್ರೆ ಸುಸ್ತಾಗ್ತಾ ಇದ್ದಾರೆ. ನೆನ್ನೆ ಲಾಂಚ್ ಆಗಿದೆಯಲ್ಲ, ಕೊಡಿ ಮಶ್ರೂಮ್ ಪ್ರಾಡಕ್ಟು. ಮಶ್ರೂಮ್ ಗೊತ್ತಲ್ವ ನಿಮಗೆ, ಎಷ್ಟು ಚೆನ್ನಾಗಿದೆ, ವಿಟಮಿನ್ಸ್ ಇದೆ ಅದರಲ್ಲಿ ಅಂತ, ಐ ಪ್ರೋಟೀನ್ ಇದೆ ಅಂತ ಗೊತ್ತಲ್ವಾ? ಆ ಪ್ರಾಡಕ್ಟ್ ಅದು. ಎನರ್ಜಿ, ಆ್ಯಂಗ್ಸೈಟಿ ಆಗೋದಕ್ಕೆ, ಪ್ಲಸ್ ಜೊತೆಗೆ ಸುಸ್ತು ಆಯಾಸನ ತಡೆಯೋದಕ್ಕೆ ಅಂಥ ಬ್ಯೂಟಿಫುಲ್ ಪ್ರಾಡಕ್ಟ್ಸ್ ಇದೆ. ನಿನ್ನೆ ರಾತ್ರಿ ಯೂಸ್ ಮಾಡಿದ್ದೀನಿ, ಬಟ್ ಒಂದು ತಿಂಗಳಲ್ಲಿ ಗೊತ್ತಾಗುತ್ತೆ. ಸರ್ ಯಾವಾಗಲೂ ಸಣ್ಣ ಆಗೋ ಡುಮ್ಮಣ್ಣ ಆಗಿದೆಯಾ ಅಂತಿದ್ರು. ನನ್ನ ಫೋಟೋ ನೋಡಿರ್ಬೇಕು ನೀವು. 60 kg ಇರಲಿಲ್ಲ, 90 kg ರೀಚ್ ಮಾಡಿದೆ. ದುಡ್ಡು ಜಾಸ್ತಿ ಆದಂಗೆ ದಪ್ಪನೂ ಆಗಬೇಕಲ್ವಾ? ಅದೇ ಸೇಟು. ಈಗ ಏನಾಯಿತು, ಪ್ರಾಮಾಣಿಕವಾಗಿ ಸ್ಟೂಡೆಂಟ್ ಆಗಿಬಿಟ್ಟಿದ್ದೀನಿ. ಎವ್ರಿ 3 months ಆಯಿತು 4 ರಿಂದ 5 kg ಸಣ್ಣ ಆಗಿದ್ದೀನಿ. ಯೋಗಕ್ಕೆ ಹೋಗ್ತಾಯಿದ್ದೀನಿ. ಪ್ರಾಣಾಯಾಮ ಮೇಡಮ್ ಹೇಳಿದ್ರು, ಪ್ರಾಣಾಯಾಮ ಅಂತೇಳಿ ದುಡ್ಡು ಹಾಕ್ತೀನಿ, ಕೂತ್ಕೊತಿಲ್ಲ. ಒಂದು ಕಡೆ ಕೂತ್ಕೊಳ್ಳೋಕೆ ಇಷ್ಟ ಆಗಲ್ಲ, ಅದನ್ನು ಮಾಡ್ತೀನಿ ಮೇಡಮ್, ಅದನ್ನು ಟ್ರೈ ಮಾಡ್ತೀನಿ. ಒಳ್ಳೇದಾಗುತ್ತೆ ಅಂದರೆ ಟ್ರೈ ಮಾಡೋಣ. ಕೆಡದಂತೂ ಹೇಳಲಿಲ್ಲ ಅವರು. ನಿಮಗೆ ಕಾನ್ಸಂಟ್ರೇಷನ್ ಬರುತ್ತೆ, ಅಲ್ಲಿಂದ ಇನ್ನೂ ಜಾಸ್ತಿ ದುಡ್ಡು ಮಾಡ್ಬೋದು ಅಂದರು. ಮಾಡೋಣ, ದುಡ್ಡು ಬರೋ ಕೆಲಸ ಏನು ಬೇಕಾದ್ರೂ ಮಾಡ್ತೀನಿ ನಾನು. ಕಳ್ತನ ಕೊಲೆ ಇಲ್ಲ, ಬಿಸ್ನೆಸ್. ಫೋಕಸ್ ಮಾಡಿ, ಸೀರಿಯಸ್ಸಾಗಿ ನೀವು ಫೋಕಸ್ ಮಾಡಿದ್ರೆ ಏನು ಬೇಕಾಗುತ್ತೆ. ಪ್ರಾಡಕ್ಟ್ಸ್, ನಮ್ಮಲ್ಲಿರೋ ಪ್ರಾಡಕ್ಟ್ಸ್ ನೀವು ಬೇಕಾದ್ರೆ ನಿಮಗೆ ನೀವು ಪ್ರಶ್ನೆ ಹಾಕೊಳ್ಳಿ. ನಮ್ಮಲ್ಲಿ 800 ಪ್ರಾಡಕ್ಟ್ ಅಂತಾರೆ. ಹಿಂಗೆ ಬರ್ತಾ ಇದೆ, ಹಿಂಗೆ ಹೋಗ್ತಾ ಇದೆ, ಯಾರೊಬ್ಬರು ಟಚ್ ಮಾಡ್ತಾಯಿಲ್ಲ. ಬರೀ ಮೀಟಿಂಗ್ಸ್ ಹೋಗ್ತೀರಾ, ಬರೀ ನೀವು ಮಾತಾಡೋದೆ, ಬರೀ ಪೇಸ್ಟು, ಸೋಪು, ಶಾಂಪು, ಬ್ರಷು, ಅಡುಗೆ ಹೋಗ್ತೀರಾ. 3 ಸಾವಿರ ಬಿಲ್ ಮಾಡಿದ್ರೆ 10 ಲೀಟ್ರ್ ಎಣ್ಣೆ ಕೊಡಪ್ಪ ಅಂತೀರಾ. ಅಲ್ಲೇ ಆಗೋಯ್ತು 1,800 ರೂಪಾಯಿ. 4 ಪ್ಯಾಕೆಟ್ ಗಂಧ ಕಡಿ ಕೊಡು, 4 ಬಾಸ್ಮೆಟ್ ಕೇಕ್ ಕೊಡು, 4 ಪಾಪ್ಯುಲರ್ ಕೊಡು, 4 ಚಾಕ್ಲೇಟ್ ಕೊಡು, ಆಯ್ತಲ್ಲ 3,000 ರೂಪಾಯಿ. BV 10 PV ಆಗಿಲ್ಲ ಸರ್, 3,000 ಪರ್ಚೇಸ್ ಮಾಡ್ತಾರೆ, ಚೆಕ್ಕೆ ಬಂದಿಲ್ಲ ಅಂತ ಹೇಳ್ತೀರಾ. ಕಂಪ್ನಿ ಹೇಳುತ್ತೆ 30 PV ಮಾಡು ಅಂತ. ಹೆಂಗಪ್ಪ ಮಾಡೋದು? ಮೋಸ್ಟ್ ಆಫ್ ದಿ ಪೀಪಲ್ ಅದೇ ಮಾಡ್ತಾ ಇರೋದು. ನಾನು ಮಾತ್ರ ಅಪ್ಪಿತಪ್ಪಿನ ಇಲ್ಲಿವರೆಗೂ 1 ರೂಪಾಯಿಗೂ ಗಂಧ ಕಡಿ ತಗೊಂಡಿಲ್ಲ ನಾನು. ಬರೀ ಲಾಯಲ್ಟಿನೇ. ನಾನು ಪ್ರಾಡಕ್ಟ್ ಲಾಂಚ್ ಆಗಿದ್ರೆ ಯಾವುದು ಸರ್ ಅಂತೀನಿ, ಎಷ್ಟು BV ಅಂತೀನಿ. BV ಉಸಿರು ಒಳಗಡೆ ಹೋದ್ರೆ BV, ಉಸಿರು ಒಳಗಡೆ ಬಿಟ್ಟರು BV. ನಂದು ದುಡ್ಡು ಬರೋ ಕೆಲಸ ಮಾಡ್ತೀನಿ ಅಂದೆ. ಕೇಳ್ತೀನಿ ಎಷ್ಟು BV ಅಂತ. ಅವನು 60% ಲೋನ್ 60 ಅಂದ, 10 ಮಾಡ್ಲು ಅಂದೆ. 40 ಅಂದಿರ, 2 ಕೊಡಪ್ಪ ಇಲ್ಲಿ. ಫ್ರೀ ಪ್ರಾಡಕ್ಟ್ ಕೊಟ್ಟಲ್ಲ, ಕಂಪ್ನಿ ಹೇಳಿದ್ದಿಲ್ಲ. ಫ್ರೀ ಪ್ರಾಡಕ್ಟ್ ಇದೆ, 7,000 ರೂಪಾಯಿದು. 21,000 ಪ್ರಾಡಕ್ಟ್ಗೆ ಗಂಧದ ಕಡಿ ತಗೋ, ಬಟ್ಟೆ ಸೊಪ್ಪು ತಗೋ, ಪಾಪ್ಯುಲರ್ ತಗೋ, ಏನು ಬೇಕು ತೆಗೆದಿಟ್ಕೊಳ್ಳಿ. ಕಾಕಿನ ಅಂಗಡಿ, ಸೆಟ್ನ ಅಂಗಡಿ, ದಿನಸಿ ಅಂಗಡಿ ದುಡ್ಡು ಕೊಡೋದು ಅಂತೀರಾ. ಯೂಸ್ ಮಾಡಿ ಮನೇಲಿ, ಅದನ್ನು ಸೇಲ್ ಮಾಡ್ಕೈತೆ. ಅದೇ ಪ್ರಾಬ್ಲಮ್ ನಿಮ್ಮದು. ತಗೊಂಡು ಅಡುಗೆ ಮನೆ ಇಟ್ಬಿಡಿ, 6 ತಿಂಗಳು 8 ನಿಮ್ಮ ಹತ್ರ ಕೇಳಲ್ಲ. ಈ ಬಟ್ಟೆ ಪೋಟು ಅಂದ್ರೆ ಅಲ್ಲ ಆಯ್ತು ನೋಡು ಅನ್ಬೋದು. ಈ ಕೆಲಸ ನಾವು ಮಾಡೋದು, ನಾನು ಪ್ರಾಕ್ಟಿಕಲ್ ಅದೇ ಕೆಲಸ ಮಾಡೋದು. ನಾನು ಮಾಡ್ತೀನಿ. ನನ್ನ ಡೌನ್ ಲೈನ್ಸ್ ಯಾರಾದರೂ ನನ್ನ ಪಕ್ಕ ನಿಂತ್ಕೊಂಡು, ಸರ್ 500 ರೂಪಾಯಿ ಕೂಪನ್ ಇದೆ ಸರ್ ಅಡುಗೆ ಎಣ್ಣೆ ರೈಟ್ ಅಂತೀನಿ. ಏನು ಪಡಿತಾವ ನಾನು? ಅವ್ನು ಬರ್ತಾನೆ, 5,000 ಸರ್ ಒಂದು ಡೇ ಕ್ರೀಮು ನೈಟ್ ಕ್ರೀಮ್ ಯೂಸ್ ಮಾಡ್ತೀನಿ. ಹೌದಾ? ಅವನಿಗೆ ಡೇ ಕ್ರೀಮ್ ನೈಟ್ ಕ್ರೀಮ್ ಕೊಡಪ್ಪ ಅಂತೀನಿ. ಸ್ಪಾಟ್ಲಿ ಎತ್ತು ಕೊಡಿಸ್ತೀನಿ. ಹೊಡೆಯಪ್ಪ ಈಗ ಅದಕ್ಕೆ ಗಂಧದ ಕಡಿ ಅಂತೀನಿ. ಫುಲ್ ಗಂಧದ ಕಡಿ ಮಾಡಿಕತ್ತೀನಿ. ಅವ್ನಿಗೇನು ಕೊಟ್ಟೆ? ಅವ್ನಿಗೇನು ಬೇಕಿತ್ತು? ನನಗೇನು ಸಿಕ್ತು? ನನ್ನ ಹೆಸರು ಡೇ ಕ್ರೀಮ್ ನೈಟ್ ಕ್ರೀಮ್ ಕೊಟ್ಟೆ, ಅವನ ಹೆಸರು ಗಂಧ ಕಡಿ ನಾ ತಗೊಂಡೆ. ಮೋಸ ಮಾಡೋದನ್ನ? BV ಎಷ್ಟು ಬಂತು ನನಗೆ? 60%. 450 ರೂಪಾಯಿ ದುಡ್ಡು ಬಂತು. ಗಂಧದ ಕಡಿ ತಗೊಂಡೋದೆ, ಶೆಟ್ ಅಂಗಡಿ ಕೊಟ್ಟೆ, ತಗಪ್ಪ ಗಂಧ ಕಡಿ ಮಾರ್ಕೋ ಶೆಟ್ ಅಂಗಡಿಗೆ. ನಾರು ಅಂತೀನಿ, ಮಾರ್ತಾನೆ. ಅವನ ಕೆಲಸ ಏನು? ನಾರು. ನಾನು ಮಾಡೋದು ಹಂಗೇನೆ, ಹಾಗೆ ಮಾಡಬೇಕಲ್ವಾ? ನಾವು ಬಂದಿರೋದೇನೆ ಆಟಾಡಕ್ಕೆ ಬಂದಿದ್ದೀವಿ ಇಲ್ಲಿ. ನಾನು ಬಂದಿರೋ ದುಡ್ಡು ಮಾಡೋಕ್ಕೆ ದಾರಿ ಹುಡುಕಿ ಇಲ್ಲೇ ಇದೆ. ತುಪ್ಪ ನಾನು ಯಾವತ್ತೂ ಬಿಲ್ ಮಾಡಲ್ಲ. ನಾನು ಡೌನ್ಲೆಸ್ ಎಷ್ಟು ಜನ ತುಪ್ಪ ಮಿಸ್ ಮಾಡ್ತಾರೆ ನಾನು ಹೊಡ್ಕೊತೀನಿ.
ನಂದು ಸೀಕ್ರೆಟ್ ಏನು ಗೊತ್ತಾ, ನನ್ನ ಡೌನ್ಲೈನ್ಸ್ ಎಷ್ಟು ಡೆಪ್ತ್ ಇದ್ದಾರೆ, ಅವ್ರು ಎಷ್ಟು ಪರ್ಚೇಸ್ ಮಾಡ್ತಾರೆ, ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಹೇಳ್ಬಿಡ್ತೀನಿ. ದಿನಕ್ಕೆ 20 ಬಾರಿ ಆ್ಯಪ್ ಓಪನ್ ಮಾಡ್ತೀನಿ ನಾನು. ಯಾರು ಪರ್ಚೇಸ್ ಮಾಡ್ತಾರೆ, ಯಾರು ಮಾಡ್ತಾಯಿಲ್ಲ, ಏನಾಗ್ತದೆ ಎಲ್ಲ ಚೆಕ್ ಮಾಡ್ತಾ ಇರ್ತೀನಿ. 25ನೇ ತಾರೀಕು ಸತ್ರು ನಾನು ಔಟ್ ಆಫ್ ಸ್ಟೇಷನ್ ಹೋಗಲ್ಲ. ಬೆಳಗ್ಗೆ ಸಂಜೆ ಆಫೀಸಲ್ಲಿ ಕೂತಿರ್ತೀನಿ. ಯಾರ್ದಾರು ಲಾಯಲ್ಟಿ ಮಿಸ್ ಆರು ಹೊಡಿಸ್ತಾ ಇರ್ತೀನಿ ಕೂತ್ಕೊಂಡು. ನನ್ನ ಜವಾಬ್ದಾರಿ ಇದು, ಲಾಯಲ್ಟಿ ಮಿಸ್ ಮಾಡಬಾರ್ದು. ನೀವು 10 ಜನ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ನಿಮ್ಮ ಟೀಮ್ ಅವ್ರು ತಗೊಳ್ತಾರೆ, ನೀವೇ ತಗೊಳ್ಳಲ್ಲ. ಬೇಕಾದ್ರೂ ಮಾಡ್ತಾನೆ ಬಿಡೋ ಅಂತೀರಾ. ಕರ್ಕೊಬರ್ಬೇಕಂದ್ರೆ ನಿಂಗೆ ದುಡ್ಡು ಕೊಡಿಸ್ತೀನಿ, ಫಾರಿನ್ ಕೊಡಿಸ್ತೀನಿ, ನಿಂಗೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತೆಲ್ಲ ಹೇಳ್ತೀರಾ. ಕರ್ಕೊಂಡು ಬಂದರೆ ಕೆಲಸ ಮುಗೀತಲ್ಲ ನಮ್ಮದು. ದಯವಿಟ್ಟು ಆ ಕೆಲಸ ಮಾಡಿ. ಇವತ್ತು ನಮ್ಮದು ಮೋರ್ ದೆನ್ ಬಿಸ್ನೆಸ್ಸು ಸ್ಟ್ಯಾಗ್ನೆಂಟ್ ಆಗಿ, ರಾಜು ಸರ್ ಇದ್ದಾರೆ, ನೀವು ಕೇಳ್ಕೊಳ್ಬೋದು, ಬಿಸ್ನೆಸ್ ಡ್ರಾಪೇ ಆಗ್ತಿಲ್ಲ ಅಂದರೆ ಬಿಕಾಸ್ ಆಫ್ ಲಾಯಲ್ಟಿ. ನಾನು ಲಾಯಲ್ಟಿ ಮೇಲೆ ಫುಲ್ ಡಿಪೆಂಡ್ ಆಗಿದ್ದೀನಿ. 15 ತಾರೀಕು ಮೇಲೆ ತಲೆನೇ ಕೆಡಿಸ್ಕೊಳ್ಳಲ್ಲ. 15 ಫ್ರೀ ಪ್ರಾಡಕ್ಟ್ ನನ್ನ ಕಾಸ್ಮೆಟಿಕ್ಸ್ ಇದೆ. ನಾಳೆ ಬಂದ್ಬಿಟ್ಟು ಯಾರಾದರೂ 500 ಜನ ಸರ್ ನಂದು ಫ್ರೀ ಪ್ರಾಡಕ್ಟ್ ಮಿಸ್ ಆಗೋಯ್ತು ಸರ್, ಮಾಡಿ 3,000 ರೂಪಾಯಿ ನಾನು ಕೊಡ್ತೀನಿ ಅಂತೀನಿ. ಫ್ರೀ ಪ್ರಾಡಕ್ಟ್ ಇರುತ್ತೆ ತುಂಬ ಕೊಡ್ತೀನಿ, ನಮ್ಮನೆ ಇರುತ್ತೆ ಕೊಡ್ತೀನಿ ತಗೊಂಡೋಗಪ್ಪ ಅಂತ. ನನಗೇನು 3,000 ಬಿ ಆಗಬೇಕು, ನನಗೆ ಬಿಸ್ನೆಸ್ ಆಗಬೇಕು ಅಷ್ಟೇ. ಇವೆಲ್ಲ ನಿಮಗೆ ನೀವು ಅಡಾಪ್ಟ್ ಮಾಡ್ಕೋಬೇಕು, ನಿಮಗೆ ನೀವು ಅಪ್ಗ್ರೇಡ್ ಆಗಬೇಕು. ಸರ್ ನಾನು ಹಿಂಗೆ ಇರೋದು ಸ್ಟ್ರಿಕ್ಟಾಗಿ ಸರ್, ನಾನು ಹೀಗೇ ಮಾಡೋದು ಸರ್, ಬೇಕಾದರೆ ಬರಲಿ ಸರ್, ಮಾಡಿದ್ರೆ ಹೋಗಲಿ ಸರ್ ಅಂದರೆ ಹೋಯ್ತಾನೆ. ನನ್ನಂತವನು ಯಾವನ ಸಿಗ್ತಾನೆ ಅವನಿಗೆ. ನೀವು ಸೀರಿಯಸ್ ಆಗಿ ನಿಮ್ಮ ಬಿಸ್ನೆಸ್ ನೀವು ಕಟ್ಟಬೇಕು. ನೀವು ಕಟ್ಟೋದಕ್ಕೆ ಏನು ಬೇಕೋ ಅದಕ್ಕೆ ನೀವು ರೆಡಿ ಆಗಬೇಕು. ಎಲ್ಲವೂ ನಿಮಗೆ ತುಪ್ಪ, ಎಣ್ಣೆ, ಗಂಧದ ಕಡ್ಡಿ, ಚಿಲ್ಲಿ ಪೌಡ್ರು, ಹಳದಿ ಪೌಡ್ರು, ಕೊಬ್ಬರಿ ಎಣ್ಣೆ, ಏನು ಇಲ್ದಿರೋ ಪ್ರಾಡಕ್ಟ್ ಏನಕ್ಕಪ್ಪ ಅದು ಅಂದರೆ ಎಂಟ್ರಿ ಪ್ರಾಡಕ್ಟ್. ನಮ್ಮ ಹತ್ರ ಈ ಪ್ರಾಡಕ್ಟ್ ಇದೆ ಅಂತ ಕರೀಲಿಕ್ಕೆ ಜನಗಳನ್ನ ಮೋದಿಕರಿಗೆ. ದಿಟ್ ಇಸ್ ಕಾಲ್ಡ್ ಎಂಟ್ರಿ ಪ್ರಾಡಕ್ಟ್. ಕಾಸ್ಮೆಟಿಕ್ಸ್ ಮುಂದಿನ ದಿನಗಳಲ್ಲಿ ಪ್ರಪಂಚನ ಈಗ ಆಳ್ತಿರೋದು, ಮುಂದೆ ಆಳ್ತಿರೋದು ನೋಡಿ. ಯಾರೇ ಮನಲಿ, ಯಾರ್ದು ಮನಲಾಗಲಿ ಈ ಪ್ರಾಡಕ್ಟ್ ಯೂಸ್ ಮಾಡಲ್ಲ ಅಂತ ಅನ್ನೋದೇ ಇಲ್ಲ. ಈ ಪ್ರಾಡಕ್ಟ್ ನಿಮಗೆ BV ಜನ್ರೇಟ್ ಮಾಡುವಂಥ ಪ್ರಾಡಕ್ಟ್. 50,000 ಮಾಡಿದ್ರೆ ನೀವು ಆರಾಮಾಗಿ ಡೈರೆಕ್ಟರ್ ಆಗ್ತೀರ. ಈ ಥರ ಫೋಕಸ್ ಮಾಡ. ನಾನು ಇಲ್ಲಿವರೆಗೆ ಲಾಸ್ಟ್ ಮಂತಿಂದ ಸರ್ GRD ಆದಮೇಲೆ ನಾಟಿಗೆ 1 ಮಂತ್ ನಾನು ಕಂಟಿನ್ಯೂಸ್ ಎವ್ರಿ ಮಂತ್ ಬ್ಲ್ಯಾಕ್ ಡೈಮಂಡ್ನ ಮೇಂಟೈನ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ಡೈಮಂಡ್ ಮೇಂಟೈನ್ ಮಾಡಿದೆ, ಈಗ ಬ್ಲ್ಯಾಕ್ ಡೈಮಂಡ್ ಮೇಂಟೈನ್ ಮಾಡಿದ್ದೀನಿ. ನಾನು ನೀವು ಯಾವಾಗಲೂ ಹೇಳ್ತಿರ್ತೀನಿ ಸರ್, ನಾನು GRD ಮೇಂಟೈನ್ ಮಾಡಬೇಕು ಅಂತ. ಎವ್ರಿ ಮಂತ್ GRD ಮೇಂಟೈನ್ ಮಾಡಬೇಕು. ಕಂಪ್ನಿ ಹೇಳಿದಿಲ್ಲ ಹೈಯೆಸ್ಟ್ ಇಟ್ಲದು ಅಂತ, ಅದನ್ನು ಮೇಂಟೈನ್ ಮಾಡಬೇಕು ನಾನು. ಒಂದು ಸರಿ GRD ಹೊಡ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಳ್ಳೋಕೆ ಯಾಕೆ GRD ಹೊಡಿಬೇಕು ನಾನು? ಇಟ್ಸ್ ನಾಟ್ ನನ್ನ ಪಾಲಿಸಿ ಅಲ್ಲ ಅದು. ನಾನು ಹಾಗೇನೆ ಹಾಕಿಡೋದು. ನಾನು ಸರ್ ಹತ್ರ ಶೇರ್ ಮಾಡ್ತಾ ಇರ್ತೀನಿ, ಸರ್ ನಾನು GRD ಹೊಡಿಬೇಕು ಸರ್, GRD ಹೊಡಿಬೇಕು ಸರ್ ಅಂತ ಇರ್ತೀನಿ. ನಾವು ಹೊಡಿಬೇಕು ಒಂದಿನ ಹೊಡಿತೀನಿ, ಹೇಳೋಕ್ಕಾಗಲ್ಲ. ಕಂಟಿನ್ಯೂಸ್ 12 ತಿಂಗಳು ಹೊಡ್ಕೊಂಡು ಹೋಗ್ತಿರ್ಬೇಕು ಅದು. ಆಗ ನನಗೆ ಏನು ಸಿಗುತ್ತೆ ಸರ್? 1%. ಸಮೀರ್ ಮೋದಿ ಅಜದಿ ಬೋನಸ್ ಸಿಗುತ್ತೆ 1%. ನನ್ನ ಕಣ್ಣಲ್ಲಿ ಡಿಸೆಂಬರ್ ತಿಂಗಳು ಎಕ್ಸ್ಟ್ರಾ ದುಡ್ಡು ಬರುತ್ತೆ. ಅದನ್ನು ಡಿಸೆಂಬರ್ಲಿ GRD ಹೊಡೆದ ಅಂದರೆ ಅದು ಎಲ್ಲ ಹೈಯೆಸ್ಟ್ ಇನ್ಕಮ್ ಬರುತ್ತೆ ನೋಡಿ. ಮಾರ್ಕೆಟಲ್ಲಿ ನಮ್ಮ ಹೆಸರನ್ನ ಉಳಿಸ್ಕೊಳ್ಬೇಕು, ನಾವು ಬೆಳಿಬೇಕು ಅಂದರೆ ಸೀರಿಯಸ್ ಆಗಿ ಇನ್ವಾಲ್ವ್ ಆಗಬೇಕು. ಇದು ಕೂಡ ಸೀಕ್ರೆಟ್ಸ್. ಈ ಎಲ್ಲ ಸೀಕ್ರೆಟ್ಸ್ಗಳನ್ನ ನೀವು ಅಳವಡಿಸ್ಕೊಳ್ಳಿ, ಬಿಸ್ನೆಸ್ ಬೆಳೀತೀರ. ಪ್ರಾಡಕ್ಟ್ ನೀವು ಬಿಸ್ನೆಸ್ಸಲ್ಲಿ ಉಳ್ಕೊಳ್ಬೇಕಾ? ಪ್ರಾಡಕ್ಟ್ ನೀವೆಲ್ಲ ಪ್ರಾಡಕ್ಟ್ ಜೊತೆ ನಾನು ಆಟ ಆಡ್ತಾಯಿದ್ದೀನಿ. ವೈಟ್ನಿಂಗ್ ಕ್ರೀಮು ಎಲ್ಲ, ಸ್ಕಿನ್ ಕೇರ್ ಹಿಡಿದು ಫೇರ್ನೆಸ್, ಕಲರ್ ಕಾಸ್ಮೆಟಿಕ್ಸ್ ಇಂದು ಸ್ಕಿನ್ ಕೇರ್ ಎರಡೂ ಆಟ ಆಡ್ತೀವಿ. ನೀವೆಲ್ಲದರಲ್ಲೂ ಪರ್ಫಾರ್ಮ್ ಮಾಡಿ. ಜನ ರೆಡಿ ಇದ್ದಾರೆ, ನೀವು ಹೇಳಲ್ಲ ಅಷ್ಟೇ. ಯಾಕೆ ಹೇಳಲ್ಲ ಅಂದರೆ ಅದು ನಿಮಗೆ ಕಾಸ್ಟ್ಲಿ, ಅದಕ್ಕೆ ನೀವು ಹೇಳಲ್ಲ. ಯಾವತ್ತು ನಿಮಗೆ ಅದು ಕಾಸ್ಟ್ಲಿ ಅಂತ ಅನಿಸುತ್ತೋ ನೀವು ಹೇಳ್ತೀರಾ. ದಯವಿಟ್ಟು ಒಂದು ಸರಿ ಯೂಸ್ ಮಾಡಿ. ಆಂಬಲ್ ರಿಕ್ವೆಸ್ಟ್, ಇವತ್ತೇ ಹೋಗಿ ನಾಳೆ ಬಿಲ್ ಮಾಡಿ. ಇವತ್ತಿನ ಟ್ರೈನಿಂಗ್ ಸಾರ್ಥಕತೆ ನಿಮ್ಗೆ ಗೊತ್ತಾಗುತ್ತೆ. ಯಾವುದಾದ್ರು ಯೂಸ್ ಮಾಡಿ. ಬ್ಲೂ ಡೇ ಕ್ರೀಮು, ರೆಡ್ ಅರ್ಬನ್ ಕಲರು, ಲೋಷನು, ಯಾವುದಾದ್ರೂ ಒಂದು ಯೂಸ್ ಮಾಡಿ. ಅದು ಯಾಕೆ 100 PV ಮಾಡೋಕ್ಕಾಗಲ್ಲ ನಿಮಗೆ ನೋಡಿ. ಆಮೇಲೆ ನೀರು ಕುಡ್ದಂಗೆ ಮಾಡಿಬಿಡ್ತೀರ. ನಿಮಗೆ ನೀವು ಕ್ವಶನ್ ಹಾಕೊಳ್ಳಿ. ಪಿಗ್ಮೆಂಟೇಷನ್ 10 ಜನಕ್ಕೆ ಏಜ್ ಡಿಫೈನಿಂಗ್ ಕಾಲೇಜಿನ ಬೂಸ್ಟಿಂಗ್ ಸಿಮ್ ರೆಕಮೆಂಡ್ ಮಾಡಿದ್ರೆ ತಗೊಳ್ಳಲ್ಲ. 10 ಜನಕ್ಕೆ ರೆಕಮೆಂಡ್ ಮಾಡಿದ್ರೆ ತಗೊಳ್ಳಲ್ಲ. ಮತ್ತು ಯಾಕೆ ರೆಕಮೆಂಡ್ ಮಾಡ್ತೀರ? ಯಾಕೆ ರೆಕಮೆಂಡ್ ಮಾಡಲ್ಲ? ಮೇಡಮ್ ಈಗ ನಾನು ಹೇಳಿದ್ರೆ ನೀವು ತಗೊಳ್ಳಲ್ವ? ನಿಮ್ಮದು ಪಿಗ್ಮೆಂಟೇಷನ್ ಹೋಗುತ್ತೆ ಅಂತ ನೀವು ತಗೊಳ್ಳಲ್ವಾ? ತಗೊಳ್ಳಲ್ವ? ನೀವು ತಗೊಂಡ್ಮೇಲೆ ನಿಮ್ಮ ಥರ ಮನಸ್ಥಿತಿ ಇರೋಲ್ಲ, ಬೇಕಾದಷ್ಟು ಇಲ್ವಾ? ಇಷ್ಟೇ ನಾನು ಮಾಡ್ತೇವೆ. ನಾವು ನೇರವಾಗಿ ಕಾಸ್ಮೆಟಿಕ್ಸ್ ಇಳಿದಿರೋ ಉದ್ದೇಶನೇ ಇದು, ನಮ್ಮ ಬಿಸ್ನೆಸ್ ಬೆಳೆಸಿ. ಓಕೆನಾ? ಏನಾದರೂ ಡೌಟ್ಸ್ ಇದ್ದರೆ ನಾನು ಕ್ಲಾರಿಫೈ ಮಾಡ್ತೀನಿ. ಓಕೆನಾ ಸರ್? ಅಟೆಂಡ್ ಮೀಟಿಂಗ್ ಟ್ರೈನಿಂಗ್ಸು ಇದ್ರಲ್ಲಿ ನಾನು ತುಂಬ ಸುಳ್ಳೆಲ್ಲ ಹೇಳ್ಬಾರ್ದು. ರಾಜು ಸರ್ ಬೈತಾ ಇರ್ತಾರೆ, ಮೀಟಿಂಗ್ಸು ಟ್ರೈನಿಂಗ್ ಬಾರೋ ಅಂತ ಇರ್ತಾರೆ. ಈಗ ಬರ್ತಿರೋದು ನಾನು, ಅದಕ್ಕೆ ನಮ್ಮ GRD ಆಗಿರೋದು. %100 ಅಂದ್ರೇನು? ಮೀಟಿಂಗು ಟ್ರೈನಿಂಗ್ ಬರಬೇಕು, ವರ್ಕ್ಶಾಪ್ಗಳು ಬರಬೇಕು, ಬೂಟ್ ಕ್ಯಾಂಪ್ ಬರಬೇಕು, ಎಲ್ಲದಕ್ಕೂ ಬರಬೇಕು. ಇವೆಲ್ಲನೂ ನಾನು ಈ ಕೆಳಗಡೆದು ಯಾವುದೂ ಮಾಡ್ತಿರಲಿಲ್ಲ. ನಾನು ಮೀಟಿಂಗ್ ಬರ್ತಿರಲಿಲ್ಲ, ಟ್ರೈನಿಂಗ್ ಬರ್ತಿರಲಿಲ್ಲ, ವರ್ಕ್ಶಾಪು ಬರ್ತಿರಲಿಲ್ಲ. ನಾನು ಮಾತಿದ್ರೆ ಫೀಲ್ಡಲ್ಲಿ ಹೋಗಿ ಇಲ್ಲಿ ಬಂದು ಏನು ಮಾಡೋದು ಹೋಗಿ ಸರ್ ಫೀಲ್ಡ್ಗೆ ಹೋಗ್ತೀನಿ.
ಫೀಲ್ಡಲ್ಲಿ ಪ್ರಶ್ನೆ ಕೇಳಿದಾಗ ಸರ್ ಇಲ್ಲಿ ಬರಬೇಕು ಅನ್ಸೋದು. ಅಲ್ಲಿ ಪ್ರಶ್ನೆ ಕೇಳ್ತಾರಲ್ಲ, ಅವನು ಯಾವನ್ನ ಕೇಳ್ದೆ ನನಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದ್ದಂಗೆ ನಿಮ್ದು ಏನು ಪ್ರಾಡಕ್ಟ್ ಹೇಳಪ್ಪ ಅಂದ. ಸರ್ ನಂದು ಅಗ್ರಿಕಲ್ಚರ್ ಏನಿದೆ ಇಂಗ್ರೀಡಿಯೆಂಟ್ಸ್ ಹೇಳಪ್ಪ ಅಂದ. ಏನು ಹಿಂಗೆ ಹೇಳ್ತಾವಲ್ಲ ಅಂತ. ಆಮೇಲೆ ಗೊತ್ತಾಯಿತು, ಓ ನನ್ನ ನಾನ್ ಅಯೋನಿಕ್ ಅಂತ ಹೇಳಬೇಕು, ಬಯೋಸ್ಟಿಮ್ಯುಲೆಂಟ್ ಅಂತ ಹೇಳಬೇಕು, ಸಿವಿಡ್ ಎಕ್ಸ್ಟ್ರಾಕ್ಟ್ ಅಂತ ಹೇಳಬೇಕು. ನೋಡಿ ಇವೆಲ್ಲ ಎಲ್ಲ ಕೇಳ್ತಾರೆ ಅಂತಲ್ಲ, ಯಾವನೊಬ್ಬ ಕೇಳ್ತಾರೆ. ನಾವು ಪ್ರಿಪೇರ್ ಇರಬೇಕು. ಅದಕ್ಕೆ ಟ್ರೈನಿಂಗು, ಬೂಟ್ ಕ್ಯಾಂಪ್ಗಳು ಅರೇಂಜ್ ಮಾಡಿಸ್ತಾರೆ. ಅಗ್ರಿಕಲ್ಚರ್ ಡೆಮೋ ಹೇಗೆ ಮಾಡಬೇಕು ಅಂತೇಳಿ ನಾವು ಪ್ರಿಪೇರ್ ಆಗ್ತೀವಿ. ನಾನು ಹೇಳಿದ್ನಲ್ಲ, ನೀವು ಏನಾದರೂ ಹೇಳಿ, ಇವತ್ತೆಲ್ಲ ಫುಲ್ ಸೂಪರ್ ಆಗಿತ್ತು ಅಂದರೆ ನೀವು ಚಪ್ಪಳೆ ಹೊಡ್ಕೊಂಡೋಗಿ ಮನೆಯಾಗ ರಗ್ಗೋಸ್ಕೊಂಬಲಿಕ್ಕಂಡ್ರೆ ನೋ ಯೂಸ್. ನಾನು ಹೇಳ್ತಿಲ್ಲ, ನೀವು ರಾಜು ಸರ್ಗೆ ದೇವರೇ ಮೋಸ ಮಾಡ್ತಿಲ್ಲ, ನಿಮಗೆ ನೀವು ಮೋಸ ಮಾಡ್ತಿದ್ದೀರಾ. ನೀವು ಬರೋದಕ್ಕಿಂತ ಮುಂಚೆ ಇಲ್ಲಿಗೆ ನಿಮ್ಮ ಯಜಮಾನ್ರಿಗೆ ಏನಂತ ಹೇಳ್ಬಿಟ್ಟು ಬಂದ್ರಿ, ಮೀಟಿಂಗ್ ಹೋಗ್ತಾ ಇದ್ದೀನಿ, ಇನ್ನೊಂದು ವರ್ಷದಲ್ಲಿ ಕಾರ್ ತಗೊಳ್ಬೇಕು, ಹೋಗ್ಬೇಕು, ನಾನು ಪರ್ಮಿಷನ್ ಕೊಡಿ. ಎಸ್, ಅವ್ರು ಏನು ಹೇಳಿದ್ರಿ ನೀವು, ಕಾರ್ ತಗೊಡ್ತೀನಿ ಅಂತ. ಎಂಟಿಗೆ ಹೇಳ್ತೀವಿ, ನಾನು ಹೋಗ್ತಾ ಇರ್ತೀನಿ ನಿಂಗೋಸ್ಕರ ಅಲ್ಲಿ ಮನೆ ತಗೊಳ್ಳೋಕ್ಕೆ ಅಂತ. ಬಟ್ ಎಲ್ಲ ಕಲ್ತ್ಬಿಟ್ಟು ನಾವೇನು ಮಾಡ್ತೀವಿ, ಎಲ್ಲರೂ ಮಾಡ್ತೀರಿ ಅಂತಲ್ಲ, ನಮಗೆ ನಾವು ಮೋಸ ಮಾಡಬಾರ್ದು. ನಮ್ಮ ಮಕ್ಕಳಿಗೆ ಹೇಳ್ತೀವಿ ನಿನಗೆ ಫಾರಿನಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ನಾನು ಲಾಸ್ಟ್ ಮಂತಿಂದ ಲಾಸ್ಟ್ ಇಯರಿಂದ ಡಿಸೈಡ್ ಮಾಡಿದ್ದೀನಿ, ಫಾರಿನ್ಗೆ ಹೋದರೆ ನನ್ನ ಮಗಳು ಬಿಟ್ಟು ಹೋಗಲ್ಲ. ನಾನು ಬೇಕಾದ್ರೆ ನಾನು ಹೋಗದೇ ಇದ್ರೂ ಪರವಾಗಿಲ್ಲ, ನನ್ನ ಮಗಳನ್ನ ಮಾತ್ರ ಬಿಟ್ಟು ಹೋಗಲ್ಲ. ಅದಕ್ಕೋಸ್ಕರ ನಾವು ಥೈಲ್ಯಾಂಡ್ ಕರ್ಕೊಂಡೋದೆ, ದುಬೈ ಕರ್ಕೊಂಡೋದೆ, ಈಗ ಶ್ರೀಲಂಕಾ ಕರ್ಕೊಂಡು ಹೋಗ್ತೀನಿ. ನಾನು ಸ್ಪೇನ್ ಬರುವೆ, ನನ್ನ ದುಡ್ಡೆಲ್ಲ ತೆಗೆದು ಹೆಂಡತಿ ಮಕ್ಕಳಿಗೆ ಇನ್ವೆಸ್ಟ್ ಮಾಡಿದಂತೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಅದನ್ನು ಪ್ಲ್ಯಾನ್ ಮಾಡ್ತೀನಿ. ಇವೆಲ್ಲವನ್ನು ಆಸೆಗಳನ್ನ ಪೂರೈಸ್ಕೊಳ್ಳಲಿಕ್ಕೆ, ಎಲ್ಲ ಕನಸುಗಳನ್ನ ಸರಿ ಮಾಡ್ಕೊಳ್ಳಲಿಕ್ಕೆ ಸಿಸ್ಟಮ್, ಫಾಲೋ ದ ಸಿಸ್ಟಮ್. ಈ ಸಿಸ್ಟಮ್ ನಿಯತ್ತಾಗಿ ಫಾಲೋ ಮಾಡ್ತೈತೆ. ನೀವೇನಾದರೂ ಡೈಮಂಡ್ ಆಗಿದ್ದೀರಾ, ಬ್ಲ್ಯಾಕ್ ಡೈಮಂಡ್ ಆಗಿದ್ದೀರಾ, RBD ಆಗಿದ್ದೀರಾ, ನಮಗೆ ಕೊಂಬಿದೆ ಅಂದರೆ ದಯವಿಟ್ಟು ಬಿಟ್ಬಿಡಿ ಪ್ಲೀಸ್. ಯಾಕೆಂದರೆ ಹೊಸಬರಿಗೆ ನೀವು ಡೈಮಂಡ್ ಅಂತ ಗೊತ್ತಿಲ್ಲ, ನೀವು ಡಬಲ್ ಡೈಮಂಡು ಗೊತ್ತಿಲ್ಲ, ನೀವು RBDನೂ ಗೊತ್ತಿಲ್ಲ, 7BDನೂ ಏನೂ ಗೊತ್ತಿಲ್ಲ ಅವ್ರ ಪಾಪ. ನಾನು ಹೋಗ್ಬಿಟ್ಟು ಸರ್ ನಾನು GRD ಸರ್ ಜಾಯ್ನ್ ಆಗು ಅಂದರೆ ನನಗೇನು ಸಿಗುತ್ತೆ ಫಸ್ಟ್ ಹೇಳಪ್ಪ ಅಂತಾನೆ. ಹೌದಾನೆ? ನೀವು GRD ಆದರೆ ನಿಮ್ಮ ಮನೆಗೆ ಅಥವಾ ನಿಮ್ಮ ಮೋದಿಕೆ ಮೀಟಿಂಗ್ ಹಾಲ್ ಒಳಗಡೆ, ಹೊರಗಡೆ ಹೋಮ್ ಮೀಟಿಂಗ್ಸ್ಗೆ ಹೋಗ್ಬಿಟ್ಟು, ಹೋಮ್ ಮೀಟಿಂಗಲ್ಲಿ ನಡೆಯುತ್ತೆ ನಿಮ್ಮ ಡೌನ್ಲೈನ್ಸು ನಿಮ್ಮ ಬಗ್ಗೆ ಎಡಿಫಿಕೇಶನ್ ಮಾಡಿದರೆ 1 to 1 ಹೋಗ್ಬಿಟ್ಟು ನಾನು GRD ತಿಂಗಳಿಗೆ 2 ಲಕ್ಷ 3 ಲಕ್ಷ ತಗೊಳ್ತಿದ್ದೀನಿ, ಫಾರಿನ್ಗೆ ಹೋಗಿದ್ದೀನಿ, ನಾನು ಏನು ಮಾಡಬೇಕು ಹೇಳಿ, ನನಗೇನು ಸಿಗುತ್ತೆ? ಎವ್ರಿ ಮಾರ್ನಿಂಗ್ ಇವರ ನ್ಯೂ ಕನ್ಸಲ್ಟೆಂಟ್. ದಿನ ಬೆಳಿಗ್ಗೆ ಆಯ್ತಂಗೆ ನೀವು ಹೊಸ ಕನ್ಸಲ್ಟೆಂಟ್ ಥರನೇ ಹೋಗಬೇಕು, ಡೈಲಿ ಅಪ್ರೋಚ್ ಮಾಡಬೇಕು, ಡೈಲಿ 1 to 1 ಮಾಡಬೇಕು, ಎಲ್ಲ ಒಂದು ಮಾಡಬೇಕು. ಪ್ರಿಪ್ರೇಷನ್, ಏನು ಪ್ರಿಪ್ರೇಷನ್, ನಾಳೆ ಏನು ಮಾಡಬೇಕು ಅನ್ನೋದು ಇವತ್ತೇ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ತುಂಬ ಜನ ಇದ್ದಾರೆ, ಬೆಳಿಗ್ಗೆ 10 ಗಂಟೆ ಮೋದಿ ಕೇರ್ ಆಫೀಸ್ ಬರೋದು, 1 ಗಂಟೆವರೆಗೆ ಅಲ್ಲೇ ಕೂತಿರೋದು, ಮತ್ತೆ 4 ಗಂಟೆ ಮನೆಗೆ ಹೋಗೋದು, ಆ ಒಂದು ಲೋಟ ಕಾಫಿ ಕುಡಿಯೋದು, 1 2 ಅವರ್ ಪಾಚ್ಕೊಳ್ಳೋದು, ಮತ್ತೆ 6 ಗಂಟೆ ಮೋದಿ ಕೇರ್ ಆಫೀಸ್ ಬರೋದು. ಆಮೇಲೆ ಆಯಿತು, ಒಂದು BV ಆಗಿರಲ್ಲ ಸರ್, ಮೋದಿ ಕೇರ್ ಮಾಡ್ತಾ ಇದ್ದೀನಿ ಸರ್, ಒಂದು BV ಮಾಡಿರಲ್ಲ ಅವರು. ನಾನು ನೋಡಿದ್ದು ತುಂಬ ಜನ ಇದ್ದಾರೆ. ಸರ್ ಕರೀತೇನೆ ಗೊತ್ತೇ ಇಲ್ಲ ಸರ್, ನೀವು ಕರೆಯೋಕ್ಕೆ ಗೊತ್ತಿಲ್ಲ, ಅವ್ರಲ್ಲಿ ಬರ್ತೀರಿ ಇನ್ನು. ನಮಗೆಲ್ಲ ಅನುಭವ ಆಗೋಗಿದೆ. ನಾನು ಮಾತ್ರ ಫೀಲ್ಡಲ್ಲಿ ಯಾವಾಗಲೂ ಇರ್ತೀವಿ, ಯಾಕೆಂದರೆ ರಿಸಲ್ಟ್ ಇರೋದೇ ಫೀಲ್ಡಲ್ಲಿ. ಎಲ್ಲದಕ್ಕೂ ಕಾರಣ 6 ಸ್ಟೆಪ್ ಲಿಸ್ಟು. ತುಂಬ ಜನ ಒಂದು 100 ಮೀಟಿಂಗ್ ಮಾಡಿರ್ತಾರೆ, 200 ಜನ ಲಿಸ್ಟು ಯಾರೂ ಮಾಡಿರಲ್ಲ. ನಾನು ಯಾರಿಗೂ ಕೈ ಅಂತ ಹೇಳಲ್ಲ, ಕೈ ಎತ್ತಿ ಅಂತ ಹೇಳಲ್ಲ, ನಿಮ್ಮ ಆತ್ಮಸಾಕ್ಷಿ ನೀವು ಕೇಳ್ಕೊಳ್ಳಿ. ನೀವು 200 ಜನ ಎಷ್ಟು ಬರ್ದಿದ್ದೀರಾ? ಪ್ರತಿ BOMಗೂ ಬಿಲ್ಡ್ ಮಾಡ್ತಾ ಇದ್ದೀರ ಹಂಗಾರೆ, ಮತ್ತೆ ಯಾಕೆ ಮಾಡ್ತಿಲ್ಲ? ಲಿಸ್ಟ್ ಇದ್ಮೇಲೆ ಯಾಕೆ ಮಾಡ್ತಿಲ್ಲ? ಅಗರಬತ್ತಿ ಪರ್ಚೇಸ್ ಮಾಡ್ಬಿಡಿ ಹಂಗಾರೆ. ಲಿಸ್ಟ್ ಇದ್ಮೇಲೆ ಯಾಕೆ ಇನ್ವೈಟ್ ಮಾಡ್ತಿಲ್ಲ? ನಿಮ್ಗೇನು ಗೊತ್ತಾ, ಅವ್ರು ಬಂದ್ಬಿಟ್ಟು ಜಾಯ್ನ್ ಆಗಿಬಿಟ್ರೆ, ನಮಗೆ ಕಾರ್ ಬಂದ್ಬಿಟ್ರೆ, ನಾವು ಬೆಳೆದ್ಬಿಟ್ರೆ ಅಂತ ಭಯನಾ? ಮತ್ತೆ ನೀವು ಅಪ್ರೋಚ್ ಮಾಡೋದು ಲೇಟ್ ಆಯಿತು ಅಂದರೆ ಇನ್ನೊಬ್ಬ ಯಾವನು ಅಪ್ರೋಚ್ ಮಾಡ್ತಾನೆ, ಅಯ್ಯೋ ನಮ್ಮ ಚಿಕ್ಕಪ್ಪನ ಮಗಳು, ಏನು ಮಾಡೋದು? ದಯವಿಟ್ಟು ಆ ಕೆಲಸ ಮಾಡ್ಕೊಂಡು ಈ ಲಿಸ್ಟ್ ಇದೆಯಾ, ಇಮಿಡಿಯೇಟ್ ಇನ್ವೈಟ್. ಹೋಮ್ ಮೀಟಿಂಗ್ಸ್ ಉಂಟು, ಇನ್ವೈಟ್ ಮಾಡಿ. ಇನ್ವಿಟೇಷನ್ 100% ಯೂಸರ್. ಸೊ ವೆರಿ ಕೀ ಪಾಯಿಂಟ್ಸ್, ಇದನ್ನು ಫಾಲೋ ಮಾಡಿ. ಇದೇ ಬೇಸಿಕಲ್ಲಿ ನಾವು ಬಿಸ್ನೆಸ್ ಬೆಳೀತಾ ಇರೋದು. ಇದೆಲ್ಲ ನಿಮಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಇದನ್ನು ನೀವು ವರ್ಕ್ ಮಾಡಿ. ನಿಮ್ಮ ಬಿಸ್ನೆಸ್ ಗ್ರೋತ್, ರಾಜು ಸರ್ ಯಾವಾಗಲೂ ಸತ್ಸಂಗದಲ್ಲಿ ಆಗ್ತಾ ಇರ್ತಾರೆ. 9ನೇ ತಾರೀಕು ಎವ್ರಿ ಮಂತ್ 9th ನಿಮ್ಮ ದುಡ್ಡು ಜಾಸ್ತಿ ಬಂತಾ, ಅಲ್ಲಿಗೆ ನೀವು ಬಿಸ್ನೆಸ್ ಮಾಡಿದ್ದೀರಿ ಅಂತ. ಯಾರಿಗೂ ನಿಮ್ಮ ಪ್ರೋಗ್ರೆಸ್ ಕಾರ್ಡ್ನ ತೋರಿಸ್ಬೇಕಾಗಿಲ್ಲ. ನೋಡಿ ಸರ್ ನನ್ನ ಮಾಸ್ ಕಾರ್ಡ್ ಅಂತ, ನಿಮ್ಮ ಚೆಕ್ ತೆಗೆದು ನೋಡ್ಕೊಳ್ಳಿ, ನಿಮ್ಮ ಅಕೌಂಟ್ ನೋಡ್ಕೊಳ್ಳಿ. ಓ ಸರ್ ಲಾಸ್ಟ್ ಮಂತ್ 5,000, ಈ ಮಂತ್ 10,000 ಅಂದರೆ ಹ್ಯಾಪಿ, ನೀವು ಮಾಡಿದ್ದೀರಾ ಅಂತ ಅರ್ಥ. ಮೋದಿ ಕೇಂದ್ರ ಸುಮ್ಮನೆ ಕಣ್ಮುಚ್ಚಿ ದುಡ್ಡು ಹಾಕಲ್ಲ, ಪರ್ಫಾರ್ಮ್ ಮಾಡೋದು ದುಡ್ಡು ಹಾಕುತ್ತೆ. ನೆಕ್ಸ್ಟ್ ಮಂತ್ 9ನೇ ತಾರೀಕು ನಿಮ್ಮ ಇನ್ಕಮ್ ಮೇಲೆ ಡಬಲ್ ತ್ರಿಬಲ್ ಮಾಡಿ. ಸರ್ ಹೇಳ್ದಂಗೆ ಹೊಸ ನಯ ಬರ್ತಾ ಇದೆ. ನಾನು ಅದಕ್ಕೋಸ್ಕರ ವರ್ಕ್ ಮಾಡ್ತಾಯಿರ್ತೀವಿ, ತುಂಬ ಸೀರಿಯಸ್ಸಾಗಿ ವರ್ಕ್ ಮಾಡ್ತಾಯಿದ್ದೀವಿ. ಟೀಮ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ದಾರೆ. ಮೋದಿ ಕೇರ್ ಸಮೀರ್ ಮತ್ತೆ ಹೇಳೋಕ್ಕಾಗಲ್ಲ, ಬೇಕಾದ್ರೆ ಚಿನ್ನ ನಾಣ್ಯನೇ ಕೊಟ್ಟರು ಮೋದಿ ಕೇರ್ನವರು. ಇಷ್ಟು ಮಾಡೋದು ನಿಮ್ಗೆ ನಾಣ್ಯ ಕೊಡ್ತೀನಿ ತಗೊಳಪ್ಪ, ಬರ್ತಾಯಿದ್ದೀವಿ ಸರ್ ನಾಣ್ಯ
ಚಿನ್ನ ನಾಣ್ಯ ಕೊಟ್ಟರು ಹೇಳೋಕ್ಕಾಗಲ್ಲ, ಮೋದಿಗೆ ಇರಲಿ ಏನು ಬೇಕು ಬರ್ಗಿರ್ತಾ ಇದೆಯಾ ಸರ್? ನಂಗೆ ಗೊತ್ತಿಲ್ಲ, ನಗ್ತಾ ಇದ್ದಾರೆ. ಬೈ ಚಾನ್ಸ್ ಇದ್ರೆ ಅವ್ರಿಗೆ ಹೇಳಿರ್ಬೋದು, ನಾವು ನೆಕ್ಸ್ಟ್ ಕಾಯಿನ್ ಲಾಂಚ್ ಮಾಡ್ತೀನಿ ರಾಜು ಅಂತ ಹೇಳಿರ್ತಾರೆ. ಬೈ ಚಾನ್ಸ್ ಬಂದಾಗ ನಾನು ಒಬ್ಬನೇ ತಗೊಳಕ್ಕಾಗಲ್ಲ, ತುಂಬ ಜನ ಹೋಗಿ ತಗೊಂಡ್ರೆ ನಮಗೆ ದುಡ್ಡು ಜಾಸ್ತಿ ಸಿಗುತ್ತೆ. ದಯವಿಟ್ಟು ಟೀಮ್ನ ದುಡ್ದು ಮಾಡಿ, ಗ್ರೋತ್ ದುಡ್ದು ಮಾಡಿ, ಹೋಮ್ ಮೀಟಿಂಗ್ಸ್ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಬಿಸ್ನೆಸ್ ಆಗುತ್ತೆ. ಎಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಎನಿ ಟೈಮ್ ಫೋನ್ ಮಾಡಿ. ಥ್ಯಾಂಕ್ ಯು ಸರ್.